ಮ್ಯಾಲಿನ ಸೊಟ್ಟಿ ಒಳಗಿನ ಗೊಪ್ಪ ಕೂಡೇ ತಿತ್ತಿರೋ ಅಗಲಿಸ್ತಿತ್ತೀರಿ ಅಗಲಿಸ್ತೀರ ಇಲ್ಲ ಅಗಲಿಸಿ ತಿತ್ತೇವಂದ್ರ ಮಂಗಳಾರತಿ ನಾ ಮಾಡ್ತೀನಿ ಟಾಳಿ ಹೊಡಿಬೇಕ ಹೌದು ಇಲ್ಲ ಕೂಡ್ಸಿ ತಿತ್ತೇವಂದ್ರ ನಮ್ಮ ಬಾಬಾನ ಕಡೆ ಬಿಡ್ಬೇಕು ಅಗಲಿಸೋದ ಕೂಡ್ಸೋದ್ರಿ ಸೊಪ್ಪಿ ಹೊಡೆದ್ರ ಭಾಷೆ ಯಾಕತ್ರಿತೀರಾ ಬಾಬಾ ನೀ ಹಿಂಗೆ ಬಂದೂಕು ತೋರಿಸ್ಬೇಕು ಹುಲಿಗೆ ನಿನ್ನಲ್ಲಿ ಗುರು ಮಂತ್ರ ಅಂತಕ್ಕಂಥದ್ದು ಗೋಳಿ ಇತ್ತಂದ್ರೆ ಹಾಕಿ ಹೊಡಿ ಉತ್ನಾಳ ಹುರಿ ರೇವಣಸಿದ್ದ ಮುತ್ಯಾನ ಗುಡಿ ಮುಂದೆ ಪ್ರಾಣ ಹೋಗ್ತದ ಜೇರ್ ಕರ್ತ ನಿನ್ನಲ್ಲಿ ಗುರು ಮಂತ್ರ ಅಂತಕ್ಕಂಥದ್ದು ಗೋಳಿ ಹಾಕಿ ಬಂದೂಕು ಹೊಡ್ಲಿಕ್ಕಂದ್ರ ನಿನ್ನ ಎಲ್ಲವ ಚೂರ ತಿಂದ ಈ ರೇವಣಸಿದ್ದ ಗುಡಿ ಮುಂದೆ ಒಗದು ಹೋಗ್ತೈತೆ ಸಮಾಧ ಕೈ ಎತ್ತಿ ಹೇಳ್ತಾರೆ ಪುಣ್ಯಾತ್ಮರೇ ಹೌದು ಸುಮ್ಮ ಬಾಬಾ ಹೆಂಗ ನಡೆಸ್ಯಾನಂದ್ರ ವಿಶೇಷ ಇಲ್ಲ ಬಹಳ ಅದ್ಭುತವಾಗಿ ಹೌದು ಇವತ್ತ ಭೀಮಾ ನದಿ ದಂಡಿ ಮ್ಯಾಲ ರೇವಣ ಸಿದ್ಧ ಮುತ್ಯಾನ ಪೌಳಿ ಒಳಗ ಹೌದು ತಂದಿ ಮಗನ ವಾದ ನಡೆದದ ಹೌದು ನೀವು ಎಲ್ಲಾರು ಗಚ್ಚಿ ಕೂತಿರ್ತಕ್ಕಂಥ ಹಿರಿಯರಿದ್ರೆ ತಗಳ ಸಂದಿಗೆ ನಿಮ್ಮ ನೋಡೋಣ ಒಂದು ಮಾತು ಹೇಳಿದನ ಹೌದು ಈ ಸಭಾ ನೋಡಿ ಬಹಳ ಆನಂದ ಆಗ್ಯದ ಅಂತಕ್ಕಂಥ ಮಾತನ್ನ ಆಗಲೇ ಹೇಳಿದ ನಮ್ಮ ಸಂಗೊಳ್ಳಿಗೆ ಮದಗೊಂಡ ಮಹಾರಾಜರು ನಮ್ಮ ಅಪ್ಪಾಜಿ ಅವರು ಪದ್ಯ ಹಾಡಿದ್ರ ಹಸ್ತವ್ರು ಬಂದು ಎದುರಿಗೆ ಕೂತ್ರು ಅವ್ರಿಗೆ ಉಂಡಾಟ ಆನಂದ ಆಗ್ತದ ತನ್ನ ಅಗಳೆ ಸಂದಿಗೆ ಹೇಳಿದ ಹೌದು ಎದುರಾಗ ಏನು ದೂಸರಾ ಮಾತು ಇಲ್ಲ ಹೌದು ಯಾಕಂತ ಕೇಳಿದ್ರ ಅವರಲ್ಲಿ ಅಂತ ಜ್ಞಾನ ಅದ ಅಷ್ಟು ಅದ್ಭುತವಾಗಿ ಅವರು ಪದ್ಯಗಳನ್ನ ಹಾಡಿ ಜನರಿಗೆ ಮನಸ್ಸಿಗೆ ಆನಂದ ಮಾಡ್ತಾರ ಅಂತ ಹೇಳಿ 8 ವರ್ಷ ನಿಮ್ಮ ಊರಿಗೆ ಕರೆಸಿರಿ ಸುಮ್ಮನೆ ಹುಡುಗಾಟಿಗೆ ಕರೆಸಿಲ್ಲ ಹೌದು ಖರೆ ಅವರು ಜೋಡಿನೇ ಅದಾನ್ರಿ ಬಾಬಾ ಅವರು ಜೋಡಿನೇ ಅದಾನ ಹೌದು ಖರೆ ನಿನ್ನಲ್ಲಿ ಇನ್ನ ಜ್ಞಾನ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನನೇ ನಮ್ಮ ಅಪ್ಪನ ಬಳಿ ಉಳಿದಿಲ್ರಿ ಮುದಕ್ಕಾಗಿದೆ ನೀನು ಹೌದು ಸುಮ್ಮ ನೋಡಾಕ ಗಡಿ ಕಾಣ್ತಾನ್ರಿ 60 ವರ್ಷ ಮುಗಿದ ಇವನ ಬಳಿ ಕೆಲಸ ಏನೋ ಉಳಿದಿಲ್ಲ ಹೌದು ಒಂದು ಕೂಡೋದು ಇನ್ನೊಂದು ಅಗಲೋದು ವಿಷಯ ಅದ ಹೌದು ನನ್ನ ಪಾಲಿಗೆ ಪರಸು ಕೂಡುದೇ ಇರ್ಲತ್ತ ಹೇಳಿ ನೋಡ್ರಿ ಕೂಡು ವಿಷಯ ಹಿಡ್ಕೊಂಡಾನ ತಾವೆಲ್ಲರೂ ಕೇಳಿರಿ ಎಷ್ಟು ಸರಳ ವಿಷಯ ಹಿಡ್ದಾರ ಅಗಲಿಸುವುದೇ ಜಗತ್ತದಾಗ ಶ್ರೇಷ್ಠ ಹೆಂಗಾಗುತ್ತದೆ ಅನ್ನೋದು ನೀವು ಮಾತು ಹೇಳತ್ತ ಲೋಕಾರೂಢಿ ಮಾತು ಹೇಳ ಒಂದು ಆಧ್ಯಾತ್ಮಕ್ಕೆ ಹಚ್ಚಿ ತತ್ವಕ್ಕೆ ಹಚ್ಚಿ ಜ್ಞಾನಕ್ಕೆ ಹಚ್ಚಿ ಒಂದು ಮಾತನ್ನು ಬಾಬಾ ಬಂದಿಲ್ಲ ಒಂದು ಮುಕ್ತಿಗೆ ಮುಟ್ಸಿಲ್ಲ ಒಂದು ಮಾತ ಮುಕ್ತಿ ದಂಡಕ್ಕೆ ಇಲ್ಲ ಹೇಳಿಲ್ಲ ಹೌದು ನಿಮಗೆ ಸುಮ್ಮ ಲೋಕಾರೂಢಿ ಒಳಗೆ ಅವ ಹೆಂಗ ಮಾತಾಡೋನು ಬಾಬಾ ಹಂಗೆ ಮಾತು ಕೇಳ್ತಾರೆ ಹಿರಿಯರು ಹ್ಞೂ ಅಂದ್ರೆ ಮಂಗಳಾರತಿ ನಂದಾಗಬೇಕು ಇಲ್ಲಿಕಂದ್ರೆ ಮಂಗಳಾರತಿ ಅವಂದಾಗಬೇಕು ಬಾಬಂದ ಆಗ್ಬೇಕು ಈಗ ಮಾವಿನ ಗಿಡದಾಗ ಒಂದು ಮಾವಿನ ಹಣ್ಣದ ಮಾವಿನ ಹಣ್ಣು ತಿನ್ಬೇಕಂತೇಳಿ ಆಸೆ ಆಗಿ ನೀವು ಹರ್ಕೊಂಡಿರಿ ಮಾವಿನ ಹಣ್ಣು ತಿನ್ಬೇಕಂತೇಳಿ ಆಸೆ ಆಗಿ ಹಣ್ಣು ಕೈಯಾಗ ಹಿಡಿದಿರಿ ಹಣ್ಣರೇ ಪೂರಾ ಹಣ್ಣಾಗಿ ನಿತ್ತದ ಪಕ್ವಾನ ಆಗ್ಯದ ಕೈಯಾಗ ಹಣ್ಣು ನೀವು ಹಿಡಿದಿರಿ ಹೌದು ಮ್ಯಾಲಿನ ಸೊಟ್ಟಿ ಒಳಗಿನ ಗೊಪ್ಪ ಕೂಡೇ ತಿತ್ತಿರೋ ಅಗಲಿಸ್ತಿತ್ತೀರಿ ಅಗಲಿಸ್ತೀರ ಇಲ್ಲ ಅಗಲಿಸಿ ತಿತ್ತೇವಂದ್ರ ಮಂಗಳಾರತಿ ನಾ ಮಾಡ್ತೀನಿ ಟಾಳಿ ಹೊಡಿಬೇಕ ಹೌದು ಇಲ್ಲ ಕೂಡ್ಸಿ ತಿತ್ತೇವಂದ್ರ ನಮ್ಮ ಬಾಬಾನ ಕಡೆ ಬಿಡ್ಬೇಕು ಅಗಲಿಸೋದ ಕೂಡ್ಸೋದ್ರಿ ಸೊಪ್ಪಿ ಹೊಡೆದ್ರ ಭಾಷೆ ಯಾಕತ್ರಿತೀರಾ ಬಾಬಾ ನೀ ಹಿಂಗ್ಯಾಂಗ ಮಾತಾಡತ್ತ ಏನೋ ಒಂದು ಮಾತು ಹೇಳ್ದ ನನಗೆ ಏನ್ ಹೇಳಿದ್ರಿಪ್ಪ ಏನ್ ಹೇಳಿದ್ರ ನಾ ಎದ್ದ ರೆಸ್ಟಿಗೆ ಹೋಗಿ ಬರ್ಬೇಕಂತ ತಿಳ್ಕೊಂಡು ಹೊಂಟಕರ ಅಂದ ನನಗೆ ಹೋರಿ ಮಾತಾಡ್ಬೋರಿ ಪರಸು ಹೆಂಗ ಹೊಂಟ ನೋಡ್ರಿ ಹೋಗಿ ಇನ್ನು ಯಾರಿಗಾರೆ ಫೋನ್ ಹಚ್ಚಿ ಕೇಳಿ ಮಾತು ಹೇಳವ ನನ್ನ ಮುಂದೆ ಅಂದಾನೇನ್ರಿ ಫೋನ್ ಹಚ್ಚಲಕ್ಕೆ ಹೋಗ್ಯಾನ ತಂದಾರಿನ್ರಿ ಓ ಬಾಬಾ ಇದು ಸಿಂಹ ಎಲ್ಲಿ ತಯಾರಾಗ್ಯದ ಶಿವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಬಸವಣ್ಣ ಬಾಗೇವಾಡಿ ತಾಲೂಕಾ ಉತ್ನಾಳದಾಗ ಸಿಂಹ ತಯಾರಾಗ್ಯದ ಹೌದು ಇದಕ್ಕ ಟವರ್ ಎಲ್ಲಿದು ಬರ್ತದ್ರಿ ಸಿಂಹಿಗ್ ಟವರ್ ಮಹಾರಾಷ್ಟ್ರ ರಾಜ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಾ ಸೊನಾಳ ಹನುಮಂತ ಗೌಡ್ರು ಇದೇ ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟೆ ತಾಲೂಕಾ ಬಸವಣ್ಣ ಸಂಗೊಳ್ಳಿಗೆ ಮಹಾರಾಜನ ಟವರ್ ಬರ್ತದ ಓ ಸಿದ್ಧಗೌಡ ಬಾಬಾ ಎಲ್ಲಿದ್ದೀರಿ ಅವರು ಯಾರ
ಮಗ ಅದಾನ ಯಾರ ಜೊತೆನ ಹೆಂಗ ಮಾತಾಡ್ಬೇಕ ಹೌದು ನೀನು ಯಾರಿಗಾರ ಫೋನ್ ಹಚ್ಚಿ ಕೇಳಿ ಮಾತು ನನ್ನ ಮುಂದೆ ಹೇಳಿದ್ದೆ ಅಂದ್ರ ನಾನು ಫೋನ್ ಹಚ್ಚಿ ಇನ್ನೊಬ್ಬರಿಗೆ ಕೇಳಿ ಮಾತು ಹೇಳ್ತಿದ್ದ ಹೌದು ಮತ್ತೆ ನೀನೇ ಯಾರಿಗೆ ಕೇಳಾರ್ದೆ ಮಾತು ಹೇಳಿದೆ ಅಂದ್ರೆ ನಾನೇ ಮತ್ತೊಬ್ಬರ ಬಳಿ ಹೋಗಿ ಅಂಗಡಿ ಹೋಗ್ತಿರ್ಬೇಕು ಹೌದು 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 ಹಂಗ ಮಾಡ್ಲಕ್ ಬರ್ತದ ಈ ಬಾಬಾ ಮಾತಾಡೋದು ಹೆಂಗ ಆಗಲಾಗತ್ತದ ಗುರ್ತನ ಹೆಂಗಾತತ್ರಿ ರಾಜ ಪ್ರಧಾನಿ ಕೂಡಿ ಹುಲಿ ಬ್ಯಾಟಿಗೆ ಹೋಗಿದ್ರತ್ತ ಅಡವ್ಯಾಗ ಇಲ್ಲ ಊರಾಗ ಇಲ್ಲ ಅಡವಿಗೆ ಹೋಗ್ಬೇಕದ್ರಿ ಬ್ಯಾಟಿಗೆ ಅಡವಿಗೆ ಹೋಗುದಿಲ್ಲ ರಾಜ ಪ್ರಧಾನಿ ಕೂಡಿ ಹುಲಿ ಬ್ಯಾಟಿಗೆ ಹೋಗಿದ್ರ ಚಂತನ ಅಡ್ಡಾಡಿದ್ರು ಅಡವ್ಯಾಗ ಚಂತನ ಅಡ್ಡಾಡಿದ್ರು ಎಲ್ಲಿ ಅಡ್ಡಾಡಿದ್ರು ಹುಲಿ ಸಿಗಲಿಲ್ಲ ಹೊತ್ತು ಮುಣಿಗಿ ರಾಜ ಪ್ರಧಾನಿ ಕೂಡಿ ಮನೆಗೆ ಬರ್ತಿದ್ರು ಅವಾಗ ರಾಜ ತಾನ ಯಾರಂದರಿ ಪ್ರಧಾನಿ ಜರ ನನಗೆ ನೀರಡಿಕೆ ಆಗ್ಯದ ನಾ ಹೊಳೆಗ ನೀರು ಕುಡಿದು ಬರ್ತೀನೋ ಈ ಬಂದೂಕ್ ತಗೊಂಡ್ ನೀ ಮನೆಗೆ ನಡಿ ಅಂದ ನಡಿ ಮನೆಗೆ ನೀ ಅವಾಗ ಪ್ರಧಾನಿ ಬಂದೂಕ್ ಹೆಗಲ ಮೇಲೆ ಇಟ್ಕೊಂಡ ಹೊಂಟ ಮನೆಗೆ ಹೋದ ಹೌದು ರಾಜ ಹೊಳೆಗ ಇಳ್ದ ನೀರು ಕುಡಿಲಕ್ಕ ಕೈಕಾಲ ಮುಖ ತಕೊಂಡ ಎರಡು ಬಗಸಿ ನೀರು ಕುಡಿದು ಮ್ಯಾಲ ಹೊಳತಿದ್ದ ಹುಲಿ ಎದುರಿಗೆ ಹುಲಿ ಎದುರಿಗೆ ಬತ್ತು ಹೌದು ಅವಾಗ ರಾಜ ಹತ್ತದ ಹೊಳ್ಯಾಗ ನಿತ್ತ ಏನಂತನ್ರಿ ರಾಜ ಹುಲಿಗೆ ನನ್ನ ಮ್ಯಾಲ ಬರಬೇಡ ನನ್ನ ಬಲ್ಲಿ ಬಂದೂಕದ ನನ್ನ ಮ್ಯಾಲ ಬರಬೇಡ ನನ್ನ ಬಲ್ಲಿ ಬಂದೂಕದ ತಿಳ್ಕೊಂಡ ಹುಲಿಗಲ್ಲಕತ್ತ ಹುಲಿ ಹೆಂಗ ಕೇಳ್ತದ್ರಿ ಅದೇ ಕೇಳಿತ್ರಿ ಹಂಗೆ ಕಪ್ಪರಿಸಿ ಹುಲಿ ಮ್ಯಾಲ ಬರ್ಲಕ್ಕ ಚಲೋ ಮಾಡ್ತು ಅವಾಗ ರಾಜ ಆತಾನ ಏನಂತಾನ ನಾ ಹೇಳಕತ್ತಿಲ್ಲ ನನ್ನ ಬಲ್ಲಿ ಲೈಸೆನ್ಸ್ ಅದ ತಗೋ ತಿಳ್ಕೊಂಡು ಕಿಶೇದಾನ ಲೈಸೆನ್ಸ್ ತೆಗದ ಹುಲಿ ಮುಂದೆ ಹಿಡ್ದಾನ ಲೈಸೆನ್ಸ್ ಹುಲಿ ಮುಂದೆ ಲೈಸೆನ್ಸ್ ಹಿಡಿದ್ರೆ ಬಿಡ್ತದ ಲೈಸೆನ್ಸ್ ತೋರ್ಸದ್ ಹೆಂಗ್ ಬಿಡ್ತದ್ರಿ ಹುಲಿ ಲೈಸೆನ್ಸ್ ತೋರಿಸ್ಬೇಕು ಎಲ್ಲಿ ಲೈಸೆನ್ಸ್ ತೋರಿಸ್ಬೇಕು SP ಆಫೀಸ್ದಾಗ ಬಂದೂಕು ತೋರಿಸ್ಬೇಕು ಹುಲಿಗೆ ನಿನ್ನಲ್ಲಿ ಗುರು ಮಂತ್ರ ಅಂತಕ್ಕಂಥದ್ದು ಗೋಳಿ ಇತ್ತಂದ್ರೆ ಹಾಕಿ ಹೊಡಿ ಉತ್ನಾಳ ಹುರಿ ರೇವಣಸಿದ್ದ ಮುತ್ಯಾನ ಗುಡಿ ಮುಂದೆ ಪ್ರಾಣ ಹೋಗ್ತದ ಜೇರ್ ಕರ್ತ ನಿನ್ನಲ್ಲಿ ಗುರು ಮಂತ್ರ ಅಂತಕ್ಕಂಥದ್ದು ಗೋಳಿ ಹಾಕಿ ಬಂದೂಕು ಹೊಡ್ಲಿಕ್ಕಂದ್ರ ನಿನ್ನ ಎಲವ ಚೂರ ತಿಂದ ಈ ರೇವಣಸಿದ್ದ ಗುಡಿ ಮುಂದೆ ಒಗದು ಹೋಗ್ತೈತೆ ಸಮಾಧಾನ ಕೈ ಎತ್ತಿ ಹೇಳ್ತಾರೆ ಪುಣ್ಯಾತ್ಮರೇ ಹೌದು ಸುಮ್ಮ ಬಾಬಾ ಹೆಂಗ ನಡೆಸ್ಯಾನಂದ್ರ ಇದು ಏನೋ ಮಳ್ಳ ಹುಡುಗದ ನಾ ಏನು ಮಾತಾಡಿದ್ರು ನಡೀತದ ಹಿಂಗ ಇಲ್ಲ ಹೌದು ವಿಷಯಕ್ಕೆ ಹತ್ತಿ ಮಾತು ಹೇಳ್ಬೇಕ ಹೌದು ಕೂಡುದ್ರಿಂದ ಜಗತ್ತದಾಗ ಏನು ಲಾಭದ ಅಗಲೋದ್ರಿಂದ ಜಗತ್ತದಾಗ ಏನು ಲಾಭದ ಇದನ್ನ ತಿಳಿಸ್ಕೊಡ್ಬೇಕಾಗೈತಿ ಅಗಲಿ ಜಗತ್ತದಾಗ ಮುಕ್ತಿಗೆ ಹೋದವರು ಯಾರು ಕೂಡಿ ಜಗತ್ತದಾಗ ಮುಕ್ತಿಗೆ ಹೋದವರು ಯಾರು ಇಂತ ವಿಷಯಗಳನ್ನ ಬಳಕೆ ಮಾಡೋದದ ಒಂದು ಮಾತು ಹೇಳದ ಬಾಬಾ ಏನ್ ಹೇಳಿದ್ರಿಪ್ಪ ಬಾಬಾ ಏನ್ ಹೇಳದಂತ ಕೇಳಿದ್ರ ಈ ರೇವಣಸಿದ್ದ ಮುತ್ಯಾನ ಗುಡಿಗೆ ನಿಮಗೆಲ್ಲರಿಗೆ ಕೇಳಿ ಮಾತು ಹೇಳ್ಯಾರ ರೇವಣಸಿದ್ದ ಮುತ್ಯಾನ ಗುಡಿಗೆ ನೀವು ಎಲ್ಲಾರು ಇಟ್ಟು ಭಕ್ತರು ಬಂದು ಕೂಡಿರತ್ತ ಹೇಳಿ ಈ ದೇವರ ಜಾತ್ರೆ ನಡೆದತ್ತ ಹೇಳ್ಯಾರಿಲ್ರಿ ಹೌದು ನಾ ಕೇಳ್ತೇನೆ ಈ ಎಲ್ಲಾ ಜನ ಕೂಡ್ಯಾರತ್ತ ಹೇಳ ದೇವ್ರ ಜಾತ್ರೆ ನಡೆದ ಇದಕ್ಕೆ ನಂದೇನು ಅಭ್ಯಂತರನು ಇಲ್ಲ ಒಪ್ಪಿಗೆ ಅದ ಈ ಕೂಡಿರ್ತಕ್ಕಂತ ಜನ ಈ ಕೂಡಿರ್ತಕ್ಕಂತ ಜನ ಬಹಳ ದಿವಸ ಹೋಗ್ಬೇಡ್ರಿ ಬಹಳ ತಿಂಗಳು ಹೋಗ್ಬೇಡ್ರಿ ಬರೇ ಇವತ್ತು ಹೊತ್ತು ಹೊಂಡಲ್ತನ ಇದೇ ಜಾಗದಾಗ ಇವ್ರು ಕೂಡಿ ಕೂತ್ ಪ್ರಪಂಚ ನಡೆಸನ ಹೋಗತ್ತಿನ ಈ ಸಭಾದಾಗ ಹೌದತ್ ಹೇಳ್ತೀನಿ ಕುಂಡಿರ್ತೀರಿ ಪಲ್ ಯಾರ್ರಿ ಪ್ರಪಂಚ ಅದ ನಾವು ನೀವು ಎಲ್ಲಾರು ಅಗಲಬೇಕೇ ಆಗ್ಯದ ಹೌದು ಅಗಲಾರ್ದೆ ಕೆಲಸ ನಡೆಯೋದು ಅಗಲಿ ಹೊಲ ಮನ್ಯಾಗ ನಾವು ದುಡಿದು ಅಗಲಿ ಹೊಲ ಮನ್ಯಾಗ ದುಡ್ಡು ಸಂಪಾದನೆ ಮಾಡಿ ರೇವಣಸಿದ್ದ ಮುತ್ಯಾನ ಜಾತ್ರೆಗೆ ಕೊಟ್ಟಕರ ಕೆಲಸ ಆಗ್ತದ ಬಾಬಾ ಎಲ್ಲರೂ ಕೂಡಿ ಇಲ್ಲೇ ಕೂತ್ರ ಜಾತ್ರೆ ಆಗ್ತದೆ ಏನು ಆಗ್ತದ್ರಿ ಜಾತ್ರೆ ಹಂಗ ಜಾತ್ರೆ ಆಗೋದಿಲ್ಲ ಇವ ಬಾಬಾ ಯಾರು ನಡ್ಸ್ಯಾನ ಗೊತ್ತದ ನನ್ನ ಮುಂದ ಯಾರು ನಡ್ಸ್ಯಾನ್ರಿ ಜಾಜು ನಡ್ಸ್ಯಾನ ಜಾಜು ಎಂತ ಜಾಜು ನಡ್ಸ್ಯಾನ ಗುರ್ತತನ ಪ್ಯಾಂಟ್ ಹಾಕೊಂಡು ದಾಡ್ಸಿ ಆಳುಗಳಿದ್ರಿ ಇಬ್ರು ಕಳವು ಮಾಡೋರು ಇಬ್ರು ಕಳವು ಮಾಡ್ಬೇಕಂತ ತಿಳ್ಕೊಂಡ ಒಂದು ದೊಡ್ಡ ಹೋಟೆಲ್ಕ್ ಹೊಕ್ರ ದೊಡ್ಡ ಹೋಟೆಲ್ಕ್ ಹೊಕ್ಕರು ಅವ ಕಳ್ಳದ ಅನ್ನೋದು ಇವನಿಗೆ ಗೊತ್ತಿತ್ತ ಇವ ಕಳ್ಳದ ಅನ್ನೋದು ಇಬ್ಬರಿಗೆ ಗುರ್ತೇ ಇತ್ತು ಅವನಿಗೆ ಗುರ್ತಿತ್ತ ಅವ ಒಂದು ಮೂಲೆ ಹೋಗಿ ಟೇಬಲ್ ಮೇಲೆ ಕೂತ ಇವ ಒಂದು ಮೂಲೆ ಹೋಗಿ ಟೇಬಲ್ ಮೇಲೆ ಕೂತ್ರು ಹೌದು ಅವಾಗ ಆ ಮೂಲ್ಯಾಗ ಕಳ್ಳ ಸುಮ್ ಕುಂಡ್ರಿಲಿಲ್ಲ ಏನ್ ಮಾಡ್ದಾರಿ ಕಂಡಾಪಟ್ಟಿ ಕಿಮ್ಮತ್ತಿನ ಚಮಚ ಇತ್ತು ಆ ಚಮಚ ತಗೊಂಡು ಕಿಶೆದಾಗ ಹಾಕೊಂಡ್ರಿ ಅವ್ ಚಮಚ ತಗೊಂಡು ಕಿಶೆದಾಗ ಹಾಕೊಂಡ ಅದನ್ನ ಕಿಶೆದಾಗ ಹಾಕೊಂಡು ಈ ಮೂಲ್ಯಾಗ ಕೂತಿರ್ತಕ್ಕಂಥ ಕಳ್ಳ ಅದನ್ನ ನೋಡ್ದ ಕಿಸೆಕ್ ಹಾಕೋದು ಪಕ್ಕ ನೋಡ್ದ ಈ ಮಗ ಚಮಚ ಕಳು ಮಾಡ್ದ ಅಂದವು ತಿಳ್ಕೊಂಡ ಅವಸರ ಮಾಡಿ ನಾಷ್ಟ ಮಾಡಿ ಬಂದ ಗಲ್ಯದ ಮುಂದೆ ಮಾಲಕ ಗತಾನ ಏನಂದ ಮಾಲಕರ ನಾ ಜಾಜು ಮಾಡೋದು ಕಲ್ತೀನಿ ನಿಮ್ಮ ದುಕಾನ್ದಾಗ ಒಂದು ಜಾಜು ಮಾಡ್ಬೇಕಂತ ಮಾಡೀನಿ ಮಾಡ್ಲೇನ್ರಿ ಅಂತ ಕೇಳ್ದ ಅವೇನಂದ್ರಿ ಮಾಲಕ ಅವಾಗ ಅಂಗಡಿ ಮಾಲಕ ಅಂದ ಏನಂದ ಜಾಜು ಮಾಡಂಗಿತ್ತಂದ್ರ ಮಾಡದ ಇದ್ರಾನ ಮಂದಿ ಒಟ್ಟ ಹೊರಗೆ ಬಿಡಬಾರ್ದು ನೀ ಅಂದವು
ಹೋಟೆಲ್ದಾನ ಮಂದಿನ ಹೊರಗೆ ಬಿಡಬೇಡ ಜಾಜು ಮಾಡಿ ತೋರಿಸ್ತೀನಿ ಅಂದವ. ಹೌದು. ಹೊರಗೆ ಬಿಡುದಿಲ್ಲ, ನೀ ಏನು ಜಾಜು ಮಾಡವದಿ ಮಾಡಂದ. ಎಲ್ಲರೂ ಜಾಜು ಮಾಡ್ತಾ ಹಂಗಾರಟ ಅಂದ್ರೆ 1000 ಮಂದಿ ಕೂಡ್ತದ. ಹೌದು ಹೌದು. ಬಂದ ಅಂಗಳದಾಗ ಎಲ್ಲಾರು ನಿತ್ರು 1000 ಮಂದಿ ಕೂಡ್ತ. ಹೌದು. ಅವಾಗ ಇವ ಏನತ್ತಾನ್ರಿ, ಯಾನಂದರಿ ಮಾಲಕರ ಜಾಜು ಮಾಡ್ಲಿ ಅಂದವ. ಮಾಡಿ ಏನ್ ಮಾಡ್ತಂದ, ಟೇಬಲ್ ಮೇಲಿಂದ ಒಂದು ಚಮಚ ತಗೊಂಡ್ರಿ ಇವ. ತಗೊಂಡ ಚಮಚ, ಚಲೋ ಚಮಚ ತಗೊಂಡ ಕೈಯಾಗ ಹಿಡ್ಕೊಂಡು ಏನಂದ, ತನ ಮಾಡಿ ಹಾಕೊಂಡ. ಕಿಸೆದಾಗ ಹಾಕೊಂಡ. ಕಿಸೆದಾಗ ಹಾಕೊಂಡು ಕೂಡ ಮಾಲಕತನ ಜಾದು ಯಾವಾಗ ಒಂದ, ಮಾಲಕರ ಈ ಚಮಚ ತಗೊಂಡು ನನ್ನ ಕಿಸೆದಾಗ ಹಾಕೊಂಡಿ ನೋಡ, ಹೋಗಿ ನೋಡ್ರಿ ಅವನ ಕಿಸೆದಾಗ ಸಿಗ್ತದೆ ಚಮಚ ಅಂದ. ಹಬ್ಬ ನೋಡ್ರಿ, ಹೋಗಿ ಅಲ್ಲಿ ಕಿಸೆದಾಗ ಮಾಲಕ್ ಹೋಗಿ ಕಿಸೆದಾಗ ಕೈ ಹಾಕಿ ನೋಡ್ತಾನ, ಅವನ ಕಿಸೆದಾಗ ಚಮಚ ಹೊಂಟ. ಚಮಚ ಹೊಂಟದ. ಜಾಜು ಮಾಡುದ ಇದು. ಓ ಬಾಬಾ, ಹೆಂಗ್ರಿ ಬಾಬಾ ಇಂತ ಜಾಜು ನಡೀದಿಲ್ಲ. ಮತ್ತೆ ಯಾರ ಮುಂದಾರೆ ಕಲಿಸ್ರಿ. ಹೌದು ಹೌದು. ಉತ್ನಾಳ ಪರಸು ಸೊನಾಳ ಹನುಮಂತಗೌಡನ ಶಿಶು ಮಗ. ಹೌದು. ಇಲ್ಲಿ ನಿನ್ನ ಜಾಜು ಒಟ್ಟ ನಡೆಯುದಿಲ್ಲ. ಹೌದು ಹೌದು. ನಿಮಗೆ ಮಾತು ಕೇಳ್ತೀನಿ ನಾನು. ಏನ್ರಿಪ್ಪ? ಯೋಗಿನಾದ ಅಮೋಕ್ಷದ ಮುತ್ಯ, ಯೋಗಿನಾದ ಅಮೋಕ್ಷದ ಮುತ್ಯ ಕೈಲಾಸ ಬಿಟ್ಟು ಮರ್ತ್ಯ ಮಂಡಲಕ್ಕೆ ಇಳಿದ ಬಂದ. ನಡಹಟ್ಟಿ ನಾಗರಾಗೌಡರ ಮಗಳಾಗಿರ್ತಕ್ಕ ಅಮೋಕ್ಷದ ಮುತ್ಯ. ಕಾಕಗೋಳ ಸ್ವಲ್ಪ ಗಪ್ಪಾರಪ್ಪ. ನಡಹಟ್ಟಿ ನಾಗರಾಗೌಡನ ಮಗಳಾಗಿರ್ತಕ್ಕಂಥ ಪದ್ಮಾವತಿ ಅಮೋಕ್ಷದ ಮುತ್ಯ ಲಗ್ನ ಅದ. ಅಮೋಕ್ಷದ ಮುತ್ಯ ಲಗ್ನ ಆಗಿ ಎಲ್ಲಿ ಕೂತ ಮುತ್ಯ? ಎಲ್ಲಿ ಕೂತಾರಿ? ಮುಮ್ಮೆಟ್ಟಿ ಗುಡ್ಡದ ಮ್ಯಾಲ ಕೂತ. ಹೌದು ಹೌದು. ಗುಡ್ಡ ಯಾರು ಕೂತ? ಅಮೋಕ್ಷದ ಮುತ್ಯ ಮುಮ್ಮೆಟ್ಟಿ ಗುಡ್ಡದ ಮ್ಯಾಲ ಕೂತ. ಹೌದು. ಪದ್ಮಾವತಿನ ಅರಕೇರಿ ಪಟ್ಟಣ ರಥದ ಮನಿ ಒಳಗಿಟ್ಟ. ಹೌದು ಹೌದು. ನಿಮಗ ಮಾತು ಕೇಳ್ತಾರೆ, ಆಗಲೇ ಹೇಳಿದ್ರ ಅವರು. ಏನ್ರಿಪ್ಪ? ಗಂಡ ಹೆಣ್ತಿ ಕೂಡಿಂದೆ ಗಂಡ ಹೆಣ್ತಿ ಕೂಡಿಂದೆ ಮಕ್ಕಳು ಹುಟ್ಟಿ ಧರಣಿ ಮ್ಯಾಲ ಬರ್ತಾವ ಅಂದಾರೇನಿಲ್ರಿ? ಅಂದಾರಿಲ್ಲ. ನಿಮ್ಗ ನಾ ಮಾತು ಕೇಳ್ತೇನೆ. ಏನ್ರಿಪ್ಪ? ಇವು ನಾವೆಲ್ಲ ಹುಟ್ಟಿದ್ ಹೇಳ್ಬೇಡ್ರಿ, ಚಿಲ್ಲರ ಮಕ್ಕಳು ನಾವು. ನಮ್ದು ಯಾರು ಜಗತ್ತದಾಗ ಕೂನ್ ಉಳಿಲ್ಲ ಅಂತ ಮಕ್ಕಳು ಹುಟ್ಟಿದೇವ್ ನಾವು. ಹೌದು ಹೌದು. ಬೂದಿ ತಿನ್ನು ಕಂಪನಿ. ಹೌದು. ನಿಮ್ಗ ನಾ ಮಾತು ಕೇಳ್ತೇನೆ. ಏನ್ರಿ? ಮುಮ್ಮೆಟ್ಟಿ ಗುಡ್ಡದ ಮೇಲೆ ಮುತ್ಯ ಅಮೋಕ್ಷದಾನ. ಅರಕೇರಿ ಪಟ್ಟಣ ರಥದ ಮನೆ ಒಳಗ ತಾಯಿಗಳ ಪದ್ಮಾವತಿ ಅದಾಳ. ಪದ್ಮಾವತಿ ಅಮೋಕ್ಷದ ಯಾವಾಗ ಕೂಡ್ಯಾರ ಮಕ್ಕಳು ಹಡ್ದಾರ್ನು? ಕದು ಬೇಕಲ್ಲ? ಇಲ್ಲ, ಅವ್ರ ಇಬ್ರು ಅಗಲೇ ಅದಾರ. ಹೌದು. ಅವ್ರ ಇಬ್ರು ಅಗಲೇ ಇದ್ದು ಕಾರಿಕ ಭಂಡಾರದಿಂದ ಔದು ಸಿದ್ಧ, ಬಿಳಿಯಾಣ ಸಿದ್ಧ, ಸಾಮಣ ಮುತ್ಯ, ಕಣ್ಣು ಮುತ್ಯ 4 ಮಂದಿ ಮಕ್ಕಳು ಹುಟ್ಟಿ ಬಂದಾರ. ಹೌದು. 4 ಮಂದಿ ಮಕ್ಕಳು ಹುಟ್ಟಿ 4 ಮಂದಿದಿಂದ 21 ಮಂದಿ ಧರ್ಮರು, 21 ಮಂದಿದಿಂದ 1700 ಸಿದ್ರ, ಶತಕೋಟಿ ಸಿದ್ರ ಅಮೋಕ್ಷದ ಮುತ್ತನ ಸಂಪ್ರದಾಯದಾಗ ಬೆಳೆದಾರ. ನಿನಗ ನಾ ಮಾತು ಕೇಳ್ತೀನಿ ಬಾಬಾ. ಏನ್ರಿಪ್ಪ? ಎಲ್ಲಾರು ಕೂಡಿ ಮುಮ್ಮೆಟ್ಟಿ ಗುಡದಾಗೆ ಜೇರ್ ಕರ್ತಾವ್ರು ಕೂತಿದ್ರಂದ್ರ ಅಮೋಕ್ಷದ ಮುತ್ತನ ಕೀರ್ತಿ ಗಿಟ್ಟು ಜಗತ್ತದಾಗ ಬೆಳಿತೇನ್ರಿ? ಎಲ್ಲಿದಾನ ಬಾಬಾ? ಒಂದೇ ಜಾಗದಾಗಿದ್ರಿ ಬೆಳಿತೇನ್ರಿ ಇದು? ಇಂಥ ಮಾತು ಹೇಳ ಬಾಬಾ ಆತ. ನಾದ ಕೂಡಲೇ ಬಾಬಾ ಅಂದ ನನಗ. ಯಾನಂದ? ಕೊಳ್ಳಾಗ ಕರಿಮಣಿ ಗುಂಡ ಬಲಿ ನೆನಪಿಡದಾನ ಬಾಳ ಗುಂಡ. ಅದಕ್ಕೆ ತಾಳಿ ಇವು ಈಸು ಕೂಡ್ದಾಕರ ಮಂಗಲ ಸೂತ್ರ ಅಂತೇಳಿ ಅಂದಾರ ಪರಸು. ಮತ್ತ ಇವ್ರನ್ನ ಅಗಲಿಸಿದ್ರಿ ಏನಂತಾರ? ನಿಮಗೆ ಹಿರಿಯರಿಗೆ ಕೇಳ್ತೇನೆ ನಾನು. ಅಗಲಿಸಿದ್ರೆ ಏನಂತಾರ? ನಿಮ್ಗೆ ನಾ ಕೇಳ್ತೀನಿ. ಬಂಗಾರ ಅನ್ನೋದು ಒಂದು ಗಟ್ಟಿ ಅದ. ಬಂಗಾರ ಅನ್ನೋದು ಒಂದು ಬಿಸ್ಕಿಟ್ ಆಕಾರ ಗಟ್ಟಿ ಅದ. ಆ ಬಂಗಾರ ಅನ್ನೋದು ಕಡದ 2 ಹೋಳ ಮಾಡಿ ಬಂಗಾರ ಅಂತಕ್ಕಂಥದ್ದು ಕಡದ 2 ಹೋಳ ಮಾಡಿ ಅದನ್ನ ವಸ್ತುಗಳ ತಯಾರು ಮಾಡ್ದಕ್ರೆ ಕಿವ್ಯಾಗ ಪಿರಿಕಿನೂ ಆಗ್ತದ, ಉಟ್ಕೊಳಕ ಜಿಮ್ಕಿನೂ ಆಗ್ತದ. ಒಬ್ಬೊಬ್ಬ ಹಂಗೆ ಕಟ್ಕೋತಾನೆ ಬಂಗಾರ ಪೀಡಿ ಅಂತೇಳಿ. ಕಟ್ಕೊಳಕ್ ಬರ್ತದ? ಹೆಂಗ ಬರಲ್ಲ. ಹಂಗ ಬರುದಿಲ್ಲ ಬಾಬಾ. ಯಾವಾಗಲೂ ಅಗಲು ಟೈಮ್ದಾಗ ಅಗಲೇಬೇಕಾಗ್ತದ, ಕೂಡು ಟೈಮ್ದಾಗ ಕೂಡೇಬೇಕಾಗ್ತದ. ಅಗಲಾರದೆ ಜಗತ್ತದಾಗ ಯಾವಾದನು ನಡಿಲಾಕ ಸಾಧ್ಯನೇ ಇಲ್ಲ. ಈಗ ನಿನಗೆ ನಾ ಕೇಳ್ತೇನು, ಏನ್ರದು? ಸಂಗೊಳ್ಳಿಗೆದಿಂದ ಇಲ್ಲಿಗೆ ನೀ ಬಂದಿದೆ ಬಾಬಾ. ಬಂದಿದೆ. ಅವನ್ನ ಅಗಲಿ ಬಂದಿದ್ವ, ಅವನ ಸಂಘಟನೆ ಕರ್ಕೊಂಡು ಬಂದಿದ್ದೆ. ಕದು ಬೇಕಲ್ಲ? ಅಪ್ಪಾರ ಯಾವತ್ತು ನನ್ನ ಕಡೆ ರೀ. ಇವ್ರಿಗೆ ಬೆಂಕಿ ಬಿದ್ದೇ ಬಿಟ್ಟಿರ್ತದ. ಈಗ ಆ ಕಡೆ ಹಾಕತ್ತಾರ ಹಂಗೆ. ಅವ್ರು ಹೆಂಗ್ ಮಾಡ್ತಾರಂದ್ರ ಯಕಾಡಿ ಕಾಟ ತಕ್ಕಡಿ ಹಾರ್ತದ ನೋಡ, ಅಲ್ಲಿ ಕೈ ಹಚ್ಚತಾರ. ಅವರು ನೀವು ಎಲ್ಲರೂ ಜಜ್ಗಳಿದ್ದಂಗೆ ಇವತ್ತ ಏನು ತಂದಿ ಮಗ ಅದೇ ನೋಡ ಜಗಳ. ಇವತ್ತ ತಂದಿ ಮಗನ ಜಗಳ ಜಗತ್ತದಾಗ ನಡೆದದ ಈ ಊರಾಗ. ತಾವೆಲ್ಲರೂ ಬಹಳ ಆನಂದದಿಂದ ಕೂತಿರಿ ಪುಣ್ಯಾತ್ಮರೇ. 1000 ವರ್ಷ ಇದ್ರ
ಹಾ ಹಾ 1000 ವರ್ಷ ಇದ್ರು ಸಾವು ತಪ್ಪುದಿಲ್ಲ. ಹೌದು ಹೌದು 100 ವರ್ಷ ಇದ್ರು ಅಣ್ಣ ತಮ್ಮ ಹಾ ಬ್ಯಾರೆ ತಪ್ಪಿದ್ದಲ್ಲ. ಯಾರಾಗೋದು ತಪ್ಪುದಿಲ್ಲ. ಹೌದು. ಅದಕ್ಕೆ ಪುಣ್ಯಾತ್ಮರ ತಮಗೆಲ್ಲರಿಗೂ ಒಂದು ಮಾತನ್ನು ಹೇಳಬಹುದು. ಜೀವನದೊಳಗೆ ಇದೊಂದೆಲ್ಲ ಮಾತ ಮರೀರಿ ಇದೊಂದು ಮಾತು ತಮಗೆಲ್ಲರಿಗೆ ನೆನಪಿರ್ಬೇಕಂತ ಹೇಳಿ ಇಷ್ಟೊತ್ತನ ಹೇಳಿದ್ದು ಮರೀರಿ. ಈ ಸದ್ದು ಹೇಳುವಂತ ಮಾತ ಲಕ್ಷ್ಯ ಇರ್ಲಿ ತಮಗೆಲ್ಲರಿಗೆ ನೆನಪಿರ್ಬೇಕ. ಏನಂತ ಕೇಳಿದ್ರೆ ಏನ್ರಿಪ್ಪ ಅದು? ಒಂದೇ ಕುಟುಂಬ. ಹಾ 8 ವರ್ಷದವ ಹಿರಿ ಮಗ ಇದ್ದ. ಹೌದು. 4 ವರ್ಷದವ ಸಣ್ಣ ಮಗ ಇದ್ದ. ಹೌದು ಹೌದು. ತಂದೆ ತೀರ್ಕೊಂಡ. ಹೌದು. ತಂದೆ ತೀರ್ಕೊಂಡ, ಬಡತನ ಪರಿಸ್ಥಿತಿ ಇತ್ತ. ಹಾ ಹಾ ತಾಯಿ ಇನ್ನೊಬ್ಬರ ಮನ್ಯಾಗ ನಿತ್ತ ಮುಸುರಿ ತೊಳೆದ 2 ಮಕ್ಕಳನ್ನು ಜಾಕಿ ಮಾಡ್ಲಕ್ಕ ಚಲೋ ಮಾಡಿದಳು. ಹೌದು. ಮುಸುರಿ ತೊಳೆದ 2 ಮಕ್ಕಳನ್ನು ತಾಯಿ ಜಾಕಿ ಮಾಡ್ತಿದ್ಳು. ಅನಿವಾರ್ಯ ರೋಗದಿಂದ ತಾಯಿಗಿನು ಜಡ್ಡ ಒದಗಿ ಬತ್ತು. ಹೌದು. ಆ ತಾಯಿಗಿನು ಜಡ್ಡ ಒದಗಿ ಬತ್ತು. ಅವಾಗ ತಾಯಿ ತಾಳ ಏನ್ ತಾಳ್ರಿಪ್ಪ? ಹಿರಿ ಮಗನ ಕರೆದ ಕೇಳ್ತಾಳ, ಮಗ ಹೌದು ನನಗ ಪರಿಸ್ಥಿತಿ ಬಹಳ ಗಂಭೀರದ. ಹೌದು. ನನಗ ಭಯಂಕರ ಪರಿಸ್ಥಿತಿ ಗಂಭೀರದ ಮಗನ. ಇಂದು ನಾ ಪ್ರಾಣ ಬಿಡಕ್ಕಿದೀನು. ಹೌದು. ನಂದೊಂದು ಮಾತು ನೀ ನಡೆಸಿಕೊಡೋ ತಿಳ್ಕೊಂಡು ತಾಯಿ ಮಗನಿಗೆ ಕೇಳ್ತಾಳೆ. ಹಿರಿ ಮಗನಿಗೆ ಏನಂತ ಕೇಳಿದ್ರಿಪ್ಪ? ಇದು ಕೂಡಿರೋ ಜಾಗ. ಅವಾಗ ತಾಯಿಗೆ ತನ್ನ ಮಗ ಯವ್ವ ಏನ್ ಹೇಳಂದ. ಏನ್ ಹೇಳಿದ್ರಪ್ಪ? ಅವಾಗ ತಾಯಿ ಹೇಳ್ತಾಳ, ಮಗ ನಿನ್ನ ಜೀವನದ ಒಳಗ ಎಷ್ಟು ಕಷ್ಟ ಬರ್ತದ ಬರ್ಲಿ ನಿನಗೆ ಎಷ್ಟು ತ್ರಾಸ ಬರ್ತದ ಬರ್ಲಿ ನಿನಗೆ ಬಂದಿರ್ತಕ್ಕಂತ ತ್ರಾಸ ನಿನ್ನ ತಮ್ಮಗ ಎಷ್ಟು ಕೊಡುದಿಲ್ಲ ಅಂತ ಹೇಳಿ ನನ್ನ ಕೈ ಮೇಲೆ ಕೈ ಹಾಕಿ ವಚನ ಕೊಡೋ ತಿಳ್ಕೊಂಡು ತಾಯಿ ವಚನ ತಗೋತಾಳ. ಪುಣ್ಯಾತ್ಮರೇ. ಹೌದು ಹೌದು. ಅವಾಗ ಹಿರಿ ಮಗ ತಾಯಿ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟ. ಹೌದು ನನಗೆ ಎಷ್ಟು ಕಷ್ಟ ಬರ್ತದ ಬರ್ಲಿ ಅಂತ ಕಷ್ಟ ಬಂದ್ರು ನನ್ನ ತಮ್ಮನ ನಾ ಕರ್ಕೊಂಡೇ ಬಾಳೆ ಮಾಡ್ಕೊಡ್ತಿದ್ದೀನಿ ತಿಳ್ಕೊಂಡು ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟ. ಹೌದು. ಅವಾಗ ತಿಳ್ಕೊಂಡು ಅಣ್ಣ ಏನಂತ, ನನಗೇನು ತ್ರಾಸ ಬರ್ತದ ಬರ್ಲಿ, ನನಗ್ ಬಂದಿರ್ತಕ್ಕಂತ ತ್ರಾಸ ನನ್ನ ತಮ್ಮಗ್ ಬರ್ಬಾರ್ದ ತಿಳ್ಕೊಂಡು ತಮ್ಮನ ಸಾಲಿಗೆ ಹಚ್ಚದ. ಸಾವುಕಾರ ಮನ್ಯಾಗ ಹೋಗಿ ಹುಡುಗ ಜೀತಕ್ಕೆ ನಿತ್ತು ದಿನನಿತ್ಯ ದುಡಿಯವ. ವರ್ಷಕ್ಕೊಮ್ಮೆ ಒಯ್ದು ಸಾಲಿ ಪೀ ಕಟ್ಟವ. ಹೌದು. ಮಗ ಅಂದ್ರ ತಮ್ಮ ದೊಡ್ಡ ಸಾಯಿಬಾಗ್ಲಕ್ಕ ಬಂದ. ಹೌದು. ಅವಾಗ ನೌಕರಿ ಬರ್ಬೇಕಂದ್ರ ಸಾದಾ ಬರಂಗಿಲ್ಲ. ಹೌದು. ಲಂಚ್ ಅನ್ನೋದು ಜರ ಹೆಚ್ಚಿಗೆ ಕಾಡ್ತದ. ಅವಾಗ ಈಗ ಅದೇ. ಹೌದು. ಲಂಚ್ ಅನ್ನೋದು ಕಾಡ್ತಿತ್ತು. ಆ ರೊಕ್ಕ ತುಂಬಿ ನೌಕರಿಗೆ ಹಚ್ಚಬೇಕಾದ್ರೆ ರೊಕ್ಕ ಇವ್ರ ಬಲ್ಲಿ ಇನ್ನೊಬ್ಬರ ಮನ್ಯಾಗ ಜೀತ ನಿಂದ್ರು ಮನುಷ್ಯ ರೊಕ್ಕ ಇದ್ದಿದ್ದಿಲ್ಲ. ಹೌದು. ಊರಾಗ ಗೌಡ್ರ ಬಲ್ಲಿ ಕುಲಕರ್ಣರ ಬಲ್ಲಿ ಸಾಲ ತೆಗದ. 4 ಎಕರೆ ಹೊಲ ಇತ್ತು. ಆ ಹೊಲ ಒಯ್ದು ಬ್ಯಾಂಕಿಗೆ ಒತ್ತಿ ಒತ್ತಿ ಹಾಕಿ ತಮ್ಮಗ ನೌಕರಿಗೆ ಹಚ್ಚದ. ಹೌದು. ತಮ್ಮಗ ನೌಕರಿಗೆ ಹಚ್ಚದ. ತಮ್ಮ ನೌಕರಿ ಹಿಡದ. ಅವಾಗ ಅಣ್ಣಗೆ ಎಂತ ಸಂತೋಷ ಆಯ್ತ್ರಿ. ಎಂತ ಸಂತೋಷ, ಹಿಡಿಸಲಾರಂತ ಸಂತೋಷ ಆಯ್ತ್ರಿ. ನಮ್ಮ ತಮ್ಮ ನೌಕರಿ ಹಿಡದ. ಇನ್ನು ನನ್ನ ಮುಂದೆ ಯಾರು? ಹೌದು. ಭಗವಂತ ನನ್ನ ಮೇಲೆ ಕಣ್ಣು ತೆರೆದ ತಿಳ್ಕೊಂಡು ಅಣ್ಣ ಕುಶಾಲದಾಗ ನಗತಿದ್ದ. ಆನಂದದಾಗ ತೇಲ್ತಿದ್ದ. ತಮ್ಮ ನೌಕರಿ ಮೇಲಿದ್ದ. ಮನ್ಯಾಗ ಗಂಡ ಹೆಂಡತಿ ಕೂಡಿ ಮಾತು ಹೇಳ್ತಾರ. ಏನತ್ರಿ? ತಮ್ಮಗರೇ ನೌಕರಿ ಬಂದದ. ಹೌದು. ಕರೆ ಇಟ್ರ ಮೇಲೆ ಭಾರ ಇಳಿದಿಲ್ಲ. ಹೌದು. ತಮ್ಮಗೊಂದು ಏನಾರ ಮಾಡಿ ಲಗ್ನ ಮಾಡ್ಬೇಕನ್ನೋದು ಅಣ್ಣನ ತಿಳುವಳಿಗೆ ಬತ್ತು. ಹೌದು. ಅವಾಗ ಇದು ಕೂಡುದು. ತಮ್ಮಗೂ ಏನಾರ ಮಾಡಿ ಒಂದು ಲಗ್ನ ಮಾಡ್ಬೇಕ ತಿಳ್ಕೊಂಡು ಚಿನ್ನದಂತ ಹೆಣ್ಣು ತೆಗೆದ ತಮ್ಮಗ ಲಗ್ನ ಹಾಕಿ ಕೂಡಿಸುದ್ರು. ಹೌದು. ಅವಾಗ ಗಂಡ ಹೆಂಡತಿ ಕೂಡಿ ಸಂಸಾರ ನಡೀತು. ಇವ್ರದು ಇದ್ದೂರಾಗ ಇವ್ರದು ಸಂಸಾರ ನಡೀತು. ಅವಾಗ ಟ್ರಾನ್ಸ್ಫರ್ ಮೇಲೆ ತಮ್ಮ ಊರಿಗೆ ಬಂದ. ಅವಾಗ ಅಣ್ಣಗ ಹಾಲು ಕುಡ್ದಾಟ ಸಂತೋಷ ಆಯ್ತ. ನನ್ನ ತಮ್ಮ ಕಾರ್ ಗಾಡಿಯಾಗ ಕೂತ ನೌಕರಿಗೆ ಹೊಂಟಂದ್ರೆ ಬಡತನ ಪರಿಸ್ಥಿತಿಯಾಗ ನಾವು ಬೆಳೆದಿದ್ದೇವೆ. ಎಷ್ಟು ಆನಂದ ಆಯ್ತ ತಿಳ್ಕೊಂಡು ಅಣ್ಣ ಖುಷಿ ಅಲ್ಲಾಗ ಇದ್ದ. ಈಕೆ ಬಂದು ಕೂಡಿದ್ರು ನೋಡ್ರಿ. ಅವ್ವಾರು ಕೂಡಿರ್ತಕ್ಕಂತ ಅವ್ವಾರು ಚಾಲು ಮಾಡಿದ್ರೆ ಏನತ್ತ, ನಮ್ಮ ಮನ್ಯಾಗ ನಿಮ್ಮ ಅಣ್ಣನು 4 ಮಕ್ಕಳು ಇವು ಮಕ್ಕಳು ತಗೊಂಡ ಸುಮ್ಮಳ ತಕ್ಕೋತಿಕ್ರು ಜೋಲು ಬೆಳಕೋತ ನಾವಿರುದಿಲ್ಲ, ನಾವು ಕಡ್ಯಾಕ ಆಗೋಣ. ಈ ಕಿರಿಕಿರಿ ನನಗೆ ಸಾಕಾಗ್ಯದ ಅಂತ ಹೇಳಿ ಅಕ್ಕಿ ಬಂದ ಜಿಯರು ತಮ್ಮನ ಕೂಡ ಕೂಡ್ಲಿಕ್ಕಂದ್ರ ಇದು ಕೆಲಸ ಆಗ್ತಿದ್ದಿಲ್ಲ. ಅಕ್ಕಿ ಕೂಡಿ ಅಂದಳು. ಇವ್ರ ಮನೆ ಬಿಟ್ಟು ನಾವು ಕಡ್ಯಾಕ ಹೋಗೋಣ ಅಂದ್ರ ಅಕ್ಕಿ ಕೂಡದಕ್ಕೆ ಕರ್ಕೊಂಡು ಜಗ್ಗದಳಕ್ಕಿ. ಇವ್ರ ಮನೆ ಬಿಟ್ಟು ನಾವು ಕಡ್ಯಾಕ ಹೋಗೋಣಲ್ಲಕತ್ಳು. ಗಂಡಂದ ಏನಂದ, ಹುಚ್ಚಿ ನಾ ಸಣ್ಣವಿದ್ದಾಗ ನನ್ನ ತಂದೆ ತೀರ್ಯಾನ. ಹೌದು. ನಾ 4-5 ವರ್ಷದಾಗ ನನ್ನ ತಾಯಿ ತೀರ್ಯಾಳ. ಮನ್ಯಾಗ ದುಡಿದ ಜೀತ ನಿತ್ತ ನನ್ನ ಅಣ್ಣ ನನ್ನ ಸಲಿವಾನ. ನನ್ನ ಅಣ್ಣ ನನ್ನ ಸಲಿವಾನ ಅಂತ ಅಣ್ಣನ ಬಿಟ್ಟು ಕಡ್ಯಾಕ ಆಗೋನು ಬೇಡತ್ ಒಂದು ಮಾತು ಹೇಳ್ದವ. ಹೌದು. ಅರೆ ಈಕಿ ಕೂಡಿ ಬಂದಕ್ಕೆ ಕೇಳ್ತಾಳ. ಹಂಗ ಈಕಿ ಏನಂದಳು, ನಿಮ್ಮ ಅಣ್ಣ ಬೇಕೋ ಇಲ್ಲ ನಾ ಬೇಕಂದ್ರ ನೋಡ್ರಿ ಅಂತ ಮಾತ. ನಿಮ್ಮ ಅಣ್ಣ ಬೇಕ ನಾ ಬೇಕಂದ ಕೂಡ ಅವಾಗ ಅಂದವ ಏನಂದ್ರಿ, ಅದೇ ಲಗ್ನ ಆಗಿದ್ದ. ಆಕಿನ ಮ್ಯಾಲ ಮೋಹ ಹೆಚ್ಚಿತ್ತು. ಆಯ್ತ ನಾಳೆಗೆ ಮುಂಜಾನೆ ಅಲ್ಲ ಬ್ಯಾರೆ ಆಗೋಣಂದು. ನಾಳೆಗೆ ಮುಂಚೆ ನಿಮ್ಮ ಮಾತಿಗಿತ್ತು ಬೇಸರ ಆಗ್ತಾವನ್ರಿ. ಮತ್ತೆ ಮಾತು ಅದು ಆಗ್ಬಾರ್ದು.
ಹಾ ನಿಮಗ ಮಾತಾ ಹಾ ಬ್ಯಾಸರ ಆಗ್ತದ ಮಾತಾಡುದಿಲ್ಲ. ಹೌದು. ಅವಾಗ ತಮ್ಮನ ಹೆಣ್ತಾಳ ಯಾನಂದ್ರು ನಾವು ಕಡೆಕಾಗ ಹೋಗೋಣ ನಡಿ ಅಂದ್ಲು. ಹಾ, ಹಾ. ಅವಾಗ ಹೆಣ್ತಿ ಮಾತು ಕೇಳಿ ಇವ ಕಡೆಕಾಗಲಕ್ಕ ನಿತ್ತ. ಹೌದು. ಮರದಿವ್ಸ ಮುಂಜಾನೆ ಅಣ್ಣಗತ್ತಾನ ಏನಂದ್ರಿ ಏನ ಹಾ. ನಾನು ಈಸ್ತ ನಾ ಬಂದೀವು ಹಾ. ಇನ್ನು ನಾ ಕಡೆಕಾಗ ಓದಿನಿ ನಂದು ನನಗ ಕೊಡು ಅಂದ. ಹಾ 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 ಅವಾಗ ಅಣ್ಣಗ ಹಂಗಾಯ್ತ್ರಿ, ಏನಾಯ್ತ್ರಿಪ್ಪ ಮುಗಲ ಕಡ್ದು ಬಿದ್ದಂಗಾಯ್ತು, ಚಿಕ್ಕಿ ಸಿಡಿದು ಬಿದ್ದಂಗಾಯ್ತು. ಹೌದು. ತಮ್ಮ ಬಾಳ ಬಡತನದಾಗ ಆಡಿನ ಮನೆ ಹಂಗ ಜೋಡಾಗಿ ನಾವು ಬಂದಿದ್ದೆವು. ಹೌದು. ರಾಮ ಲಕ್ಷ್ಮಣನಂಗ ಈ ಹವಳಿಗೆ ಗ್ರಾಮದಾಗ ನಾವು ಬೆಳೆದಿದ್ದೇವು. ತಮ್ಮ ಬ್ಯಾರ ಆಗೋದು ಬ್ಯಾಡ ಅಂದ. ಹಾ 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 ಆದ್ರೂ ತಮ್ಮ ತಾನ ಏನಂದ ಏನ ಹಾ. ಇಂದು ನಾ ನಿರ್ಧಾರ ಮಾಡಿದ ಹೌದು. ನನ್ನ ಪಾಲಿಗೆ ಏನು ಬರ್ತದ ನನಗೂ ಕೊಡು ಅಂದ. ಹಾ ಹಾ ಅವಾಗ ಅಣ್ಣ ತಾನ ಏನಂದ್ರಿ ತಮ್ಮ ನಿನ್ನ ಪಾಲಿಗೆ ಏನು ಕೊಡ್ಲಾಕ ಏನದು ಇರುದು 4 ಎಕರೆ ಹೊಲ ಅದ. ಹೌದು. ಅದನ್ನ ಒಯ್ದು ಬ್ಯಾಂಕಿನ ಸಾಲಕ್ಕೆ ಒತ್ತಿ ಹಾಕಿದ. ಹಾ. ನಿನಗೆ ಏನು ಬೇಕು ನೀನೇ ತಗೊಂಡು ನನಗೆ ಬಿಡು ಅಂದ. ಹೌದು 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 ಅವಾಗ ಸಣ್ಣ ತಮ್ಮ ಹಾ ಇದು ಎಲ್ಲಾ ಸಾಲನು ಹಾ. ನಿನ್ನ ಕೊಳ್ಳಿಗೆ ಇರ್ಲಿ. ಇರ್ಲಿ 4 ಎಕರೆ ಹೊಲದಾಗ ನನಗೂ ಹೊಲ ಕೊಡಬೇಡ, ಹೊಲನು ನಿನಗೆ ಇರ್ಲಿ, ಸಾಲನು ನಿನಗೆ ಇರ್ಲಿ. ನಾವು ಗಂಡ ಹಿಡ್ತಿ ಇಟ್ಟೆ ಕಡೆಕಾಗಿ ಹೋಗ್ತೇವೆ ತಿಳ್ಕೊಂಡ ಹೆಣ್ತಿನ ಕರ್ಕೊಂಡಿವ ಹೊಂಟ ಕಡೆಕಾದ. ಹೌದು. ತಿಂಗಳಿಗೆ 1 ಲಕ್ಷ ರೂಪಾಯಿ ಪಗಾರ ಇವನಿಗೆ ಪಗಾರ ಇತ್ತು. ತಮಗಿತ್ತು ನಮಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಪಗಾರ ಇತ್ತು. ಹಾ, ಹಾ. ಇವ ಲೋನ್ ತಕೊಂಡು ಮಾಡ್ಯದ ಮ್ಯಾಲ ಮಾಡೇ ಕಟ್ಟದ. ಹಾ ಹಾ ಮನ್ಯಾಗ 4 ಮಂದಿ ಮಕ್ಕಳು, 4 ಎಕರೆ ಹೊಲ. ಹೌದು. ತುಟ್ಟಿ ಮಳೆಗಾಲ ಒಟ್ಟ ಹೊಲ ಬೆಳಿಲಿಲ್ಲ ಪುಣ್ಯಾತ್ಮರೇ, ಒಟ್ಟ ಹೊಲ ಬೆಳಿಲಕ್ಕ ತಯಾರಿಲ್ಲ. ಹೌದು. ಊರಾಗ ಗೌಡ್ರ ಬಲ್ಲಿ ಕುಲಕರ್ಣರ ಬಲ್ಲಿ ಸಾಲ ಮಾಡಿದ್ದ. ಹೌದು. ದಿನನಿತ್ಯ ಬಂದು ಮನೆ ಮುಂದೆ ನಿಂದ್ರಲಕ್ಕ ಚಾಲು ಮಾಡಿದ್ರು. ಬ್ಯಾಂಕ್ನವರು ಬಂದು ಮನೆ ಮುಂದೆ ನಿಂದ್ರವ್ರು. ಹೌದು. ನಿಮ್ಮ ಹೊಲ ತಸ್ತಿ ಮಾಡ್ತೇವೆ, ನಿಮ್ಮ ಹೊಲ ತಸ್ತಿ ಮಾಡ್ತೇವೆ ತಿಳ್ಕೊಂಡು ಹೊಲನೇ ಕಸ್ಕೊಂಡ್ರು. ಹೌದು. ಕರೆ ಇವ ಬಿಕಾರಿಯಾಗಿ ಊರಾಗ ಅಡ್ಡಾಡಕತ್ತ ಅಣ್ಣ. ಅಣ್ಣ ಊರಾಗ ಬಿಕಾರಿಯಾಗಿ ಅಡ್ಡಾಡಕ ಚಲೋ ಮಾಡ್ದ. ಹೌದು. ಅವಾಗ ಅಣ್ಣನ ಮಕ್ಕಳ ಮನ್ಯಾಗ 4 ಮಂದಿ ಇದ್ರು. ಹೌದು. ಅವ್ರ ಮನ್ಯಾಗ ಕುಟ್ಟಿ ಬೀಸಿ ಏನಂದ್ರೆ ಹಿಡಿ ಅಕ್ಕಿಲ್ಲ, ಸರಿ ಜ್ವಾಳಿಲ್ಲ. ಬಾಳಿಲ್ಲ. ಅವಾಗ 4 ದಿನ ಆಗಿತ್ತು, ಮಕ್ಕಳು ಉಪವಾಸ ಇದ್ದು. ಹೌದು. ಒಂದು ತಾಯಿ ತಕ್ಕಿ ಬಿದ್ದು ಮಕ್ಕಳು ತಾವ. ಏನಂತಾರಿಪ್ಪ ಮಕ್ಕಳು 4 ದಿವಸ ಆಯ್ತು. ಹಾ. ನಮ್ಮ ಹೊಟ್ಯಾಗ ಏನೋ ಅನ್ನಿಲ್ಲ, ತ್ರಾಸ ಆಗ್ಲಕತ್ತದ. ಹೌದು, ಹೌದು. ನಮಗ ಊಟಕ್ಕೆ ಏನಾರ ಮಾಡಿ ಹಾಕ ಯವ್ವ ತಿಳ್ಕೊಂಡು ಮಕ್ಕಳು ಕೇಳ್ತಾವ. ತಂದೆ ಯಾರ ಬಳಿ ಹೋಗಿ ನಿತ್ರು, ಯಾರು 100 ರೂಪಾಯಿ ರೊಕ್ಕನ ಅವನಿಗೆ ಕೊಡ್ತಿದ್ರು, ಒಂದು ಸಲಿಗೆ ಜ್ವಾಳ ಯಾರೋ ಅವನಿಗೆ ಕೊಡ್ಲಾಕ ತಯಾರಿಲ್ಲ. ಹೌದು. ಅಂತ ಪರಿಸ್ಥಿತಿ ಅವನಿಗೆ ಒದಗಿ ಬತ್ತು. ಹಾ. ಅವಾಗ ಮರ್ಯಾದೆ ಅನ್ನೋದು ಬಿಟ್ಟು ಹೆಣ್ಣು ಮಗಳು ಹಾ ಹಾ ನನ್ನ ಮೈದನನ ಮನೆಗೆ ಹೋಗಿ ನಾ ಏನಾರ ಜ್ವಾಳ ಅಕ್ಕಿ ತರ್ತೀನಿ ಜರ ತಡ್ರಿ ತಿಳ್ಕೊಂಡು 4 ಮಕ್ಕಳನ್ನ ಮನ್ಯಾಗ ಬಿಟ್ಟು ಮೈದನನ ಮನೆಗೆ ಹೋಗ್ತಾಳ. ಹೌದು. ಮೈದನನ ಮನೆಗೆ ಹೋಗುದ್ರಾಗ ಮೈದನ ಹೊರಗೆ ಹೋಗಿದ್ದ ಪುಣ್ಯಾತ್ಮರೇ, ಮೈದನನ ಹೆಂಡತಿ ನೆಗಾಣಿ ಮನ್ಯಾಗಿದ್ಳು. ಏನಂದ್ರಪ್ಪ ನಗಾಣಿ ಅವಾಗ ಅತ್ತಾಳ, ತಂಗಿ 4 ದಿವಸ ಆಯ್ತು, ಮನ್ಯಾಗ ಮಕ್ಕಳು ಹಸ್ತು ಹೊಟ್ಟಿ ಬಡ್ಕೊಳಕತ್ತೇವ. ಒಂದು ಸೊಲಿಗೆ ಹಿಟ್ಟದನ್ನ ಕೊಡುವ ತಿಳ್ಕೊಂಡು ಮೈದನನ ಹೆಂಡತಿಗೆ ಕೇಳ್ತಾಳ. ಮನೆತನ ಹೋಗಿ ಕೇಳ್ತಾಳ. ಆಕಿ ನೌಕರದಾರನ ಹೆಣ್ತಿದ್ಳು. ಏನತ್ತಾಳ? ಏನಂದ್ಳು? ಮಾನಗಡಿ ಅಂದಳ ಆಕಿ. ಮಾನಗಡಿ ನಿಮ್ ಕೂಡ ಇರಬಾರ್ದತ್ತ ನಾ ಕಡೆಕಾಗಿ ಬಂದಿದ ನಿಮ್ ಕೂಡ ಇರಬಾರ್ದತ್ತೇಳಿ ನಾ ಕಡೆಕಾಗಿ ಬಂದಿನ. ನನ್ನ ಮನೆತನ ಹಿಟ್ಟಿಗೆ ಬಂದಿನ, ನಿನಗೆ ನಾಚಿಕೆ ಬರೋದಿಲ್ಲ ತಿಳ್ಕೊಂಡು ಹೆಡಕಿನ ಚೆಂಡ ಹಿಡಿದು ಹೊರಗೆ ಹಾಕದಲ್ಲ ಪುಣ್ಯಾತ್ಮರ. ಹೆಡಕಿನ ಚೆಂಡ ಹಿಡಿದು ಹೊರಗೆ ಹಾಕದಳು. ಹೌದು ಹೌದು ಹೌದು. ಅವಾಗ ಹೆಣ್ಮಗಳು ಕಣ್ಣಾಗಿನ ನೀರು ಹಾಕೋತ ಅಳ್ಕೋತ ಮನಿ ಬಾಗಿಲಿಗೆ ಬರ್ತಿದ್ಳು. 4 ಮಂದಿ ಮಕ್ಕಳು ಮನಿ ಒಳಗಿಂದ ಹೊರಗೆ ಬಂದು ತಾಯಿ ಮುಖ ನೋಡ್ತಾವ. ನಮ್ಮ ಕಾಕನ ಮನಿಗೆ ಹೋಗ್ಯಾಳ. ನಮ್ಮ ಕಾಕ ನಮ್ಗೆ ತಿಲ್ಲಾಕ ಏನು ಕೊಟ್ಟಾನ, ನಮ್ಮ ಕಾಕ ನಮಗ್ ಉಳ್ಳಾಕ ಏನು ಕೊಟ್ಟಾನ ತಿಳ್ಕೊಂಡು 4 ಮಂದಿ ಮಕ್ಕಳು ಬಂದು ತಾಯಿ ತೆಕ್ಕಿ ಬಿಡದತ್ತಾವ. ಏನಂತಾರಿಪ್ಪ? ಇವ ಕಾಕ ನಮಗ್ ಏನು ಊಟಕ್ಕೆ ಕೊಟ್ಟ, ನಮ್ಮ ಸಣ್ಣವ ನಮಗ್ ತಿಲ್ಲಾಕ ಏನು ಕೊಟ್ಟ ತಿಳ್ಕೊಂಡು ಕೇಳಕತ್ತಳು. ತಾಯಿ ಕಣ್ಣಾಗಿ ದಾರಿ ಹರಿದ ನೆಲಕ್ಕೆ ಬೀಳಕತ್ತು. ಹೌದು. ಅವಾಗ ತಾಯಿ ತಾಳ ಏನಂತಾಡ್ರಿಪ್ಪ? ಮನ್ಯಾಗ ಹೋದೆ, ನಿಮ್ಮ ಕಾಕನೂ ಇಲ್ಲ, ನಿಮ್ಮ ಸಣ್ಣವನು ಇಲ್ಲ, ಯಾರೂ ಇದ್ದಿದ್ದಿಲ್ಲಪ್ಪ, ಇಲ್ಲಾರ್ಕ ನಾವು ಹೊಳ್ಳಿ ಬಂದಿನಂದ್ಳು. ಅಟ್ರ ಒಳಗೆ ಗಂಡ ಹೊರಗಿಂದ ಬಂದ. ಗಂಡ ಹೊರಗಿಂದ ಬಂದು ನೋಡ್ತಾನ ಪುಣ್ಯಾತ್ಮರೇ, ಮಕ್ಕಳು ಹೊಟ್ಟೆ ಹಸ್ತ ಬಡ್ಕೋತಿದ್ದು. ಹೋಗಿ ತಂದೆ ತೆಕ್ಕಿ ಬೀಳ್ತಾವ ಮಕ್ಕಳು. ಯಪ್ಪ 4 ದಿವಸ ಆಯ್ತು, ನಮಗ ಹೊಟ್ಟೆ ಹಸ್ತದ ಊಟಕ್ಕೆ ಏನ್ರ ಕೊಡು ಅಂದ ಕೂಡಲೇ ಹಡದ ತಂದೆಗೆ ಮುಗಲು ಕಡದ ಬಿದ್ದಂಗಾಯ್ತು, ಚಿಕ್ಕಿ ಸಿಡದ ಬಿದ್ದಂಗಾಯ್ತು. ರಗಡ ತಿರುಗಿದೆ. ಎಲ್ಲಿ ತಿರುಗಿದ್ರು ನನಗೆ ಏನೂ ಸಿಗಲಿಲ್ಲ. ನನ್ನ ಮಕ್ಕಳಿಗೆ ಇಂತ ತ್ರಾಸ ನೋಡುದು ಇನ್ನು ಬ್ಯಾಡ ಅಂದವ. ಹೌದು ಹೌದು. ಈ ಭೂಮಿ ಮೇಲೆ ಇಂತ ತ್ರಾಸ ನೋಡುದು ಬ್ಯಾಡ ಅಂತ ಹೇಳಿ ಏನು ಮಾಡ್ದ? ಮಕ್ಕಳಿಗೆ ಹೇಳ್ತಾನ, ನಿಮ್ಮ ಜೀವನದಾಗ ಊಟ ಮಾಡಿರಬಾರ್ದು ಅಂತ ಊಟ ಇವತ್ತು ನಾ ಮಾಡಿಸ್ತೇನು. ಒಂದು 10 ನಿಮಿಷ ತಡ್ರಿ ಹೋಗಿ ಬರ್ತೀನಿ ತಿಳ್ಕೊಂಡು ಮಕ್ಕಳನ್ನ ಮನ್ಯಾಗ ಬಿಟ್ಟು ಅಣ್ಣ ಹೋದ. ಬಜಾರ್ದಾಗ ತಮ್ಮ 1000 ಮಂದಿಯಾಗ ಸರದ ಕೂತ ನ್ಯಾಯ ಮಾಡ್ತಿದ್ದ. ದೂರ ನಿಂತ ಅಣ್ಣ ಒದರ್ತಾನ. ಏನು ತೊಂದ್ರೆ? ತಮ್ಮ ಇಲ್ಲಿ ಬಾರೋ ಅತ್ತ ಒದರ್ದ. 1000 ಮಂದಿ ಅಂದ ಎದ್ದ
ತಮ್ಮ ಚಟ್ಟನೆ ಎದ್ದು ಓಡಿ ಅಣ್ಣನ ಬಳಿ ಬಂದ. ಹೌದು ಬಂದು ಕೇಳ್ತಾನ, ಏನತ್ತ? ನಾ ಯಾಕೋ ಅಂತ ಕೇಳ್ದ. ಹಾ ಹಾ ಅವಾಗ ಅಣ್ಣ ಹೇಳ್ತಾನ, ಏನತ್ರಿ? ತಮ್ಮ ಮನ್ಯಾಗ 4-5 ಚೀಲ ಜೋಳ ಒಟ್ಟಿದ. ಹಾ ಮನ್ಯಾಗ 4-5 ಚೀಲ ಜೋಳ ಒಟ್ಟಿನಿ. 5 ಚೀಲ ಜೋಳದ ಅರ್ಥ ಆಗ್ಬೇಕು ನಿಮಗ. ಹೌದು 4 ಮಕ್ಕಳು, ಒಬ್ಬಕ್ಕಿ ಹಾ ಹಾ ಹೇಳ್ತಿ. ಹೌದು ಮನ್ಯಾಗ 4-5 ಚೀಲ ಜೋಳ ಒಟ್ಟಿನ ತಮ್ಮ. ಆ ಜೋಳಕ್ಕ ಹೆಗ್ಗಣ ಹತ್ಯಾವ. ಎಟ್ಟು ಮಾಡಿದ್ರು ಹೆಗ್ಗಣ ಸಾಯ್ಲಾಕತ್ತೆ ಅಲ್ಲ, ದಿನನಿತ್ಯ ಅದನ್ನ ಹೀರಿ ತಿಲ್ಲಾಕತ್ಯಾವ. ಹೌದು ಅದರ ಸಲುವಾಗಿ ಹೆಗ್ಗಣ ಎಣ್ಣೆ ಬೇಕಾಗಿದೆ, ನನ್ನ ಕಡೆ ರೊಕ್ಕಿಲ್ಲೋ, 100-200 ರೂಪಾಯಿ ರೊಕ್ಕದವನ ಕೊಡು ಅಂದ. ಅವಾಗ ತಮ್ಮ ತಾನ ಏನಂದರಿ? ನಿನಗ ಎಣ್ಣಾಗ ಗುರುತಾಗುದಿಲ್ಲ. ನನ್ನ ದೋಸ್ತ್ ಬಾಳ ಖಾತ್ರಿ ಮೇಲೆ ಅದಾನ, ನಾನೇ ಇಷ್ಟು ಕೊಡ್ತೀನಿ ಬಾ ಎಣ್ಣ ತಿಳ್ಕೊಂಡು ತಮ್ಮ ಅಣ್ಣನ ಕರ್ಕೊಂಡು ಅಂಗಡಿಗೆ ಹೋಗಿ ಕೈಯಾರ ಖಾತ್ರಿದಿಂದ ಹೆಗ್ಗಣ ಎಣ್ಣೆ ಇಷ್ಟು ಕೊಟ್ಟ ಅಣ್ಣನ ಕೈಯಾಗ. ಹೌದು ಅಣ್ಣ ಕೈಯಾಗ ಎಣ್ಣೆ ಬಾಟ್ಲಿ ಹಿಡ್ಕೊಂಡು ತಮ್ಮಗೆ ಕೇಳ್ತಾನ, ಏನತ್ತ? 100 ರೂಪಾಯಿ ಅದನ್ನ ಕೊಡು ಅಂದ. ಅವಾಗ ಬಾಳ ಔಷಧದಿಂದ ತಮ್ಮ ಕಿಸೆದಂದ ರೊಕ್ಕ ತೆಗೆದು 100 ರೂಪಾಯಿ ಅಣ್ಣನ ಕೈಯಾಗ ಕೊಟ್ಟ. ಅಕ್ಕಿ ಗಂಟು ತಗೊಂಡ ಎಣ್ಣೆ ಬಾಟ್ಲಿ ಕೈಯಾಗ ಹಿಡ್ಕೊಂಡು ಮನೆಗೆ ಬರ್ತಿದ್ದ. ಹಸ್ತ ಮಕ್ಕಳು ಓಡಿ ಬಂದ ತಂದಿ ತಕ್ಕಿ ಬಡಿತಾವ. ಏನು ತಂದೆ ಅಂದ್ರು, ಆನಂದದಿಂದ ಊಟ ಮಾಡೋಣ ಅಂತದ ತಂದಿನಂದ ತಂದಿನಂದ. ಅವಾಗ ಮನ್ಯಾಗ ಹೋಗಿ ಹೇಳ್ತಾನ, ಏನಂತ? ಎಲ್ಲರೂ ಕೂಡಿ ಆನಂದದಿಂದ ಊಟ ಮಾಡೋಣ್ರಿ, ಇದನ್ನ ಹಾಕಿ ಅಡಿಗೆ ತಯಾರು ಮಾಡೋ ತಿಳ್ಕೊಂಡು ಹೆಂಡತಿ ಕೈಯಾಗ ಬಾಟ್ಲಿ ಕೊಟ್ಟ. ಮಕ್ಕಳು ಕೇಳ್ತಾವ, ಸಣ್ಣ ಮಕ್ಕಳು, ಏನಂತ ಕೇಳಿದ್ರಿ ಮಕ್ಕಳು? ಯಪ್ಪ ಅಕ್ಕಿ ಎಲ್ಲ ತಂದಿ ಅನ್ನ ತಯಾರು ನಡೆದ, ಅಕ್ಕಿ ಎಲ್ಲ ತಂದಿದಿ, ಅವನ ಕೈಯಾಗ ಬಾಟ್ಲಿ ಕೊಟ್ಲಿ, ಇದನ್ನ ಹಾಕತಿ, ಇದ್ಯಾನ ಅಯ್ಯಪ್ಪ ಅಂತ ಕೇಳುದು ಮಕ್ಕಳು. ಅವಾಗ ತಂದೆ ಹೇಳ್ತಾನ, ಏನತ್ರಿ? ಮಕ್ಕಳೇ, 4-5 ದಿವಸ ಆಯ್ತು ಉಪವಾಸ ಅದಿರಿ, 4-5 ದಿವಸ ಆಯ್ತು ನೀವು ಉಪವಾಸ ಅದಿರಿ, ನೀವು ಅನ್ನದಾಗ ಬರೀ ಅನ್ನ ಉಣಬೇಡ್ರಿ, ತುಪ್ಪ ಹಾಕೊಂಡು ಊಟ ಮಾಡಿರ್ತಾರ. ತಂದೆ ತುಪ್ಪ ಹಾಕೊಂಡು ಊಟ ಮಾಡಿರ್ಲಕ್ಕಂತ ಪುಣ್ಯಾತ್ಮರೇ. ಹೌದು ಸಣ್ಣ ಮಕ್ಕಳ ಔಷಧ ಅದು. ನಮ್ಮ ತಂದೆ ನಮಗೆ ಇವತ್ತು ಊಟಕ್ಕೆ ಅನ್ನ ತುಪ್ಪ ತಂದನ ತಿಳ್ಕೊಂಡು 4 ಮಂದಿ ಮಕ್ಕಳು ಅನ್ನ ಒಲಿ ಮೇಲೆ ಕಳ ಕುದಿತಿತ್ತ. ಹಸ್ತಲ ಹೊರಗೊಮ್ಮೆ ಹಾರು, ಹಸ್ತಲ ಒಳಗೊಮ್ಮೆ ಹಾರಿ ಗಡಿಗೆ ಮಾರಿ ಒಮ್ಮೆ ನೋಡು ಮಕ್ಕಳು. ಒಳಗೆ ಅನ್ನ ತಯಾರಾಯ್ತು. ಅವಾಗ ತಾಯಿ 4 ಮಕ್ಕಳು ಕರ್ಕೊಂಡ ಗಂಡನ ಕರ್ಕೊಂಡು ಕಣ್ಣಾಗ ನೀರು ದಾರಿ ಹಿಡಿದು ಕರೆದ ನೆಲಕ್ಕೆ ಬೀಳ್ತಿದ್ದು. ಮಕ್ಕಳ ಬಾಯಾಗ ಗಂಡ ಹೇಳ್ತಿ ತುತ್ತು ಮಾಡಿ ಉಣಿಸ್ತಿದ್ರು. 4 ಮಕ್ಕಳ ಬಾಯಾಗ ತುತ್ತಿಡ್ತಿದ್ರು, ತಮ್ಮ ಬಾಯಾಗ ತುತ್ತು ಹಾಕೋತಿದ್ರು. ಮಕ್ಕಳ ಬಾಯಾಗ ತುತ್ತಿಡ್ತಿದ್ರು, ತಮ್ಮ ಬಾಯಾಗ ತುತ್ತು ಹಾಕೋತಿದ್ರು. ಹೆಂಗ ಊಟ ಮಾಡ್ತಾರ ಹಂಗಂಗ ವಿಷ ಎಲ್ಲ ಮೈಯೆಲ್ಲ ಏರ್ಲಕ್ ಚಲೋ ಆಯ್ತು. ಹೆಂಗ ಉಣ್ತಾರ ನೋಡ, ಹಂಗಂಗ ಒಂದೊಂದು ನೆಲಕ್ಕೆ ಬೀಳಾಕ ಚಲೋ ಅದು. ಸಣ್ಣ ಮಗ ಇವು ಮಕ್ಕಳ ನೆಲಕ್ಕೆ ಬೀಳೋದು ನೋಡಿ, ಅಣ್ಣದೇರ್ ನೆಲಕ್ಕೆ ಬೀಳೋದು ನೋಡಿ, ಅಕ್ಕ ನೆಲಕ್ಕೆ ಬೀಳೋದು ನೋಡಿ, ತಾಯಿ ತಂದೆ ನೆಲಕ್ಕೆ ಬೀಳೋದು ನೋಡಿ ಸಣ್ಣ ಮಗನಿಗೆ ಚಿಂತೆ ಆಯ್ತು. ತುಸುನೆ ಊಟ ಮಾಡಕತ್ತಿತ್ತು. ನಮ್ಮ ಅಣ್ಣದೇರ್ ಹಿಂಗ್ಯಾಕೆ ಬೀಳಾಕತ್ತಾರ, ನಮ್ಮ ಅಕ್ಕ ಹಿಂಗ್ಯಾಕೆ ಬೀಳಾಕತ್ತಾರ, ಅಪ್ಪ ಹಿಂಗ್ಯಾಕೆ ಬಿದ್ದ, ಅವು ಹಿಂಗ್ಯಾಕೆ ಬಿದ್ದಳು, ಇದ್ರ ಸುದ್ದಿ ನನ್ನ ಕಾಕಾಗರಿ ಹೇಳ್ಬೇಕಂತ ತಿಳ್ಕೊಂಡು ಓಡ್ಕೋತ ಕಾಕನ ಮನೆ ಬಾಕಲಿಗೆ ಹೋಯ್ತು. ಪುಣ್ಯಾತ್ಮರೇ, 5 ವರ್ಷದ ಸಣ್ಣ ಕೂಸ ಹೋಗಿ ಕಾಕನ ಮನೆ ಮುಂದೆ ಬಾಗಿಲ ಹಾಕಿ ಕಾಕ ಒಳಗಿದ್ದ. ಬಾಗಿಲು ನಿಂತು ಕೂಸು ಬಾಗಲ ಬಡಿತದ. ಕಾಕ ತಿಳ್ಕೊಂಡು ಕೂಸು ಬಾಗಲ ಬಡಿತದ. ಪುಣ್ಯಾತ್ಮರೇ, ಹೇಳ್ತಿ ಕೂಡ ಕೂಡಿ ಕೂತದ ಹುಚ್ಚ. ಮನೆ ಮುಂದೆ ಬಾಗಿಲಿಗೆ ತಮ್ಮ ಅಣ್ಣನ ಮಗ ಬಂದದ ಅನ್ನೋದು ಖಬರ್ ಇದಕ್ಕೆ ಇದ್ದಿದ್ದಿಲ್ಲ. ಅವಾಗ ಕಾಕ ಅಂತ ಹೇಳಿ ತಮ್ಮನ ಮನೆ ಬಾಗಿಲಿಗೆ ಅಣ್ಣನ ಮಗ ಬಾಯಾಗ ರಗತ್ತು ಬಂದು ಹಸ್ತಲಕ್ಕೆ ತಲೆ ಕೊಟ್ಟ ಪ್ರಾಣ ಬಿಡುತ್ತು. ಪುಣ್ಯಾತ್ಮರೇ, ಮುಂಜಾನೆ 5 ಗಂಟೆಗೆ ಎದ್ದು ಬಂದು ಬಾಗಲ ತೆಗೆದು ನೋಡ್ತಾನ. ಬಾಗಲ ತೆಗೆದು ನೋಡಿದಂತ ಸಮಯದೊಳಗ ಬಾಯಾಗಿನ ರಗತ್ತು ಸಿಡಿದು ಅಣ್ಣನ ಮಗ ಹಸ್ತಲಕ್ಕೆ ತಲೆ ಕೊಟ್ಟ ಪ್ರಾಣ ಬಿಟ್ಟದ. ಅವಾಗ ಎತ್ತಿ ಕೂಸಿನ ಬಗಲ ಹಿಡ್ಕೊಂಡತಾನ. ಏನಂತಾನ, ನಮ್ಮ ಅಣ್ಣನ ಮನ್ಯಾಗ ಏನು ಘಾತ ಆಗಿರ್ಬೇಕ, ಈ ಕೂಸು ಹಿಂಗ್ಯಾಕ ಆಗಿರ್ಬೇಕಂತ ತಿಳ್ಕೊಂಡು ಓಡ್ಕೋತ ಅಣ್ಣನ ಮನೆಗೆ ಓಡಿ ಬರ್ತಾನ. ಬರ್ದೊಳಗ ಅಣ್ಣ ಒತ್ತಾಟಿ ಬಿತ್ತಾನ, ಅಣ್ಣನ ಹೆಣ್ತು ಒತ್ತಾಟಿ ಬಿದ್ದಾಳ, 3 ಮಕ್ಕಳು ಒತ್ತಾಟಿ ಬಿದ್ದಾವ. ಅವಾಗ ಹುಡುಗತ್ತಾನ, ಅಣ್ಣನ ತೆಕ್ಕಿ ಒಮ್ಮೆ ಬಡದಾಳ್ತಾನ, ಅತ್ತಿಗೆ ತೆಕ್ಕಿ ಒಮ್ಮೆ ಬಡದಾಳ್ತಾನ, 4 ಮಕ್ಕಳ ತೆಕ್ಕಿ ಒಮ್ಮೆ ಬಡಬಾರ್ದು ಏನಂತಾನ, ಎಂತ ಟೈಮ್ ನನಗೆ ಒದಗಿ ಬತ್ತು, ಅಂತ ಹೇಳ್ತಿಲ್ ತಂದು ನನಗೆ ಕೂಡಿಸಿದು ಎಣ್ಣ ತನವ. ಏನಂತಾನ, ಏನಂದ, ಅಂತ ಟೈಮ್ ನನಗೆ ತಂದು ಎಣ್ಣ, ಅಂತ ಹೇಳ್ತಿಲ್ ತಂದು ನನಗೆ ಜೊತೆ ಕೂಡಿಸಿದು. ಇವತ್ತು ರಾಮ ಲಕ್ಷ್ಮಣ ಅಂತ ಇದ್ದಿರ್ತಕ್ಕಂಥ ಅಣ್ಣನ ಪ್ರಾಣ ಹೊಡಿಬೇಕಾದ್ರೆ ನಾನೇ ಕಾರಣ ಅದನ್ನೆಲ್ಲ ತಿಳ್ಕೊಂಡು ಉಳಿದಿರ್ತಕ್ಕಂಥ ಅನ್ನ ಇಟ್ಟು ತಮ್ಮನೆ ಊಟ ಮಾಡಿ ಭೂಮಿ ಮೇಲೆ ಪ್ರಾಣ ಬಿಟ್ಟನ. ಪುಣ್ಯಾತ್ಮರೇ, ಪ್ರಾಣ ಬಿಟ್ಟು ಹೋಗ್ಯಾನ. ಪುಣ್ಯಾತ್ಮರೇ, ತಮಗೆಲ್ಲರಿಗೆ ಈ ಮಾತು ನೆನಪಿರ್ಬೇಕು. ಹೌದು ನೋಡು ಬಾಬಾ, ಅಲ್ಲಿ
ಬಾಬಾಗಳು ಹೆಂಗ ಅಳ್ತಾರ ಬಾಬಾನೇ ಅಳ್ಳಾಗತ್ತಾರ್ರಿ ಮಗಲು ಕೂತು. ಹೌದು ಹೌದು. ಇದು ಎದರ ಪ್ರಭಾವ? ಎದ್ರ ಪ್ರಭಾವ? ಅಂತದೇನು ತಂದು ಕೂಡಿಸಿದ್ರು ನೋಡ್ರಿ, ಕೂಡಿಸಿದ್ರ ಪ್ರಭಾವ ಇದು. ಹೌದು ಹೌದು ಹೌದು. ಜೇರ ಅದನ್ನ ತಂದು ಇವನು ಕೂಡ ಕೂಡಿಸಲಿಕ್ಕೆ ಇಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ ಇವನಿಗೆ. ಹೌದು ಹೌದು. ಕೇಳಿ, ಸಂಘಕ್ಕೆ 101 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರ. ಹೌದು. ಎಂತ ಪರಿಸ್ಥಿತಿ ಬಂದ್ರು ಅಣ್ಣತಮ್ಮನ ಹಿಡ್ಕೊಂಡು ಹೋಗುವಂತ ಪುಣ್ಯ ಮಕ್ಕಳು ಅವ್ರ ಮನೆಯೊಳಗೆ ಹುಟ್ಟಿ ಬರ್ರೆ ತಿಳ್ಕೊಂಡ ರೇವಣಸಿದ್ದ ಬೀರದವರು ಮಾಳಿಂಗರ ಪಾತ್ರೆ ಬೀಳ್ಕೊಂಡ ಅವರು ಕೊಟ್ಟಿರ್ತಕ್ಕಂಥ ಹಣವನ್ನ ಸ್ವೀಕಾರ ಮಾಡೋನು. ಇದೊಂದು ವಿಶೇಷತೆ ಅಂದ್ರೆ ಅವರು ಏನಂತ ಕೇಳಿದ್ರೆ ಮದಗೊಂಡ ಮುತ್ತಾರದ ಒಂದು ಪದ್ಯ ಅದ. ಹಂಗೆ ಹಳಿದಾದರ ಹರಿಲಿಲ್ಲ ಗುಂಡಿ ಗುಂಡಿ ನಿನಗ ಹೆಂಗಾದರ ಉಚಿತ ಅರಮನೆ ಕೊಂಡಿ ಅಂತಕ್ಕಂಥದ್ದು ಒಂದು ಪದ್ಯ ನೀವು ಹಾಡ್ಬೇಕಂತ ಹೇಳಿ ನಮಗ ವಾರ್ನಿಂಗ್ ಕೊಟ್ಟಾರ. ಹೌದು, ಮಂದಿ ಎಲ್ಲ ಭೇದ ಮಾಡ್ತಿರ್ಬೇಕು, ಖರೆ ನಾವೇನು ಭೇದ ಮಾಡೋದಿಲ್ಲ. ಮಾಡೋ ಮಂದಿ ಎಲ್ಲ ಅಮೋಷದ ಮುತ್ತೆ ಮಾಳಿಂಗರ ಎರಡೂ ನಮ್ಮವ್ರು ಇದಾರ. ಹೌದು, ಆದ್ರ ಪದ ನಮಗಿದು ಬರೋದಿಲ್ಲ. ಹೌದು, ಇದನ್ನ ನಮ್ಮ ಅಪ್ಪರೇ ಹಾಡ್ತಾರ. ಬಡ್ಡಾಗಿಟ್ಟು ಹಾಡ್ತಿರ್ಬೇಕಾದ್ರೆ ಹಂಗೆ ಹಳಿದಾದರ ಹರಿಲಿಲ್ಲ ಗುಂಡಿ ನನಗ ಹೆಂಗಾದರ ಉಚಿತ ಅರಮನೆ ಕೊಂಡಿತ್ತು ಬಡ್ಡಾಗತ್ತೀನಿ. ನಮ್ಮ ಗುರುಗಳು ಇದಕ್ಕೆ ಅಪೋಸಿಟ್ ಮಾಡಿದಾರ. ಹೌದು, ಅದಕ್ಕೆ ಇರ್ಲಿ ಅಂತ ಅವ್ರೇನೋ ಒಂದು ಪ್ರೇಮದಿಂದ ಕೇಳ್ಯಾರ. ಇದು ನನ್ನ ಮಗನಿಗೆ ಕೇಳಿದ್ರು ಕೂಡ ನಮ್ಮ ಅಪ್ಪವರು ಇದನ್ನ ಹಾಡಿ ಮಂದಿಗೆ ಆನಂದ ಮಾಡ್ತಾರಂತಕ್ಕಂಥ ಮಾತನ್ನ ಹೇಳಿ ಅದಕ್ಕೆ ಇರ್ಲಿ. ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಜಗತ್ತದ ಒಳಗ ಅಗಲುದದ. ನಮ್ಮ ಬಾಬಾರ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿಪ್ಪ ವಿಷಯ? ಕೂಡುದಂತ ಹೌದು, ಅಗಲು ಪಾರ್ಟಿ ನಂದದ. ಹೌದು ಹೌದು. ನಮ್ಮ ಬಾಬಾ ಕೇಳ್ತೀನಿ, ಏನ್ರಿಪ್ಪ ಅದು? ಮೊನ್ನೆ ನನಗೆ ಫೋನ್ ಹಚ್ಚಿ ಮಾತಾಡ್ತಿದ್ದ ಬಾಬಾ. ಏನಂದರಿ? ಏನ್ ಮಾಡತ್ರಿ ಬಾಬಾ ಅಂತ ನಾ ಕೇಳ್ದೆ. ಯಾನ ಲೋಪರ್ಸು 6 ಎಕರೆ ತೊಗರಿ ಹಾಕಿದ. ಆ ತೊಗರಿ ಕಟಾವ್ ಮಾಡ್ಲಾಕ ಒಂದು ಆರ್ಕೆಸ್ಟ್ರಾ ಮಿಷನ್ ಬಂದದ. ಅದನ್ನ ಸ್ವಲ್ಪ ತೊಗರಿ ಕಟಾವ್ ಮಾಡ್ಬೇಕಾಗ್ಯದ ಅಂತ ಹೇಳಿದ್ರು. ಹೌದು ಹೌದು. ನಾ ಕೇಳ್ದೆ, ನಡೆದಿದ್ದು ಹೇಳ್ಯಾರ. ನಾ ಕೇಳ್ದವ್ರಿಗೆ, ಏನ್ರಿಪ್ಪ ಅದು? ಆ ಮಿಷನ್ ಒಮ್ಮೆ ಹಚ್ಚಿಬಿಟ್ರೆ ಅಂದ್ರೆ ರಾಶಿ ನಿಮ್ ಕೈಯಾಗ ಬರ್ತದ ಅಂತ ಕೇಳ್ದ. ಹೋಗೋ ಮಾರಾಯ ಅಂದವ ನನಗೆ. ಅದನ್ನ ಮಿಷನ್ ಹಚ್ಚದ ರಾಶಿ ನನ್ನ ಕೈಯಾಗ ಬರಂಗಿಲ್ಲ ಅಂತ ಬಾಬಾ. ಅದನ್ನ ಮಿಷನ್ ಹಚ್ಚಿ ಎಲ್ಲಾ ಗೋಳೆ ಮಾಡುವ ಸುರಬೇಕ ಮತ್ತ ಅದ್ರಾಗ ಕಡ್ಡಿ ಬುಡ್ಡಿ ಹೊಲಸಿರ್ತಾವ. ಮತ್ತೊಂದು ಸಣ್ಣ ಮಿಷನ್ ಹಚ್ಚಿ ಅದನ್ನ ಕಡ್ಯಾಕ ಮಾಡ್ದ ಕಾಳು ನನ್ನ ಕೈಯಾಗ ಬರ್ತಾವ. ಅಲ್ಲಿ ತರ ಕಾಳು ಬರಂಗಿಲ್ಲ. ಇದು ಸತ್ಯ ಮಾತೇನು ಸುಳ್ಳು ಮಾತಿದು? ಕರೆ ಅದು ಮಾತ. ನಿನ್ನ ಬಿಡು ಬಾಬಾ, ಕುತ್ತಾರನೆ ಕೇಳೋದು. ಈಗ ತೊಗರಿ ರಾಶಿ ಮಾಡಿರಿ ಅದ್ರಂದ ಕಡ್ಡಿ ಹೊಟ್ಟ ಹುಸು ಎಲ್ಲ ಕಡ್ಯಾಕ ತೆಗದಕಾರ ನಿಮ್ಮ ಕಾಳು ಕೈ ಬರ್ತದಿಲ್ರಿ? ರೀ ಮತ್ತೆ ಬಾಬಾ ಮೊದಲೆಲ್ಲ ಕೂಡಿ ಬಂದಿರ್ತದ. ಕಡ್ಯಾಕ್ ಮಾಡ್ಲಿಕ್ಕೆ ನಡೆಯಲ್ಲ, ವ್ಯಾಪಾರಕ್ಕೆ ಮೆಚ್ಚೋದು. ಬಾಬಾ ಅಗಲಬೇಕಾದ್ರ ಹಸನ್ ಇರಬೇಕತ್ತ. ಅದಕ್ಕೆ ಹೇಳ್ತಾರ, ಹುಟ್ಟಿದ್ದು ಒಮ್ಮೆ ಅಗಲಲೇಬೇಕು, ಕಟ್ಟಿದ್ದು ಒಮ್ಮೆ ಬೀಳಲೇಬೇಕು. ಈ ಮಾನವ ಜನ್ಮಕ್ಕೆ ನಾವು ನೀವು ಎಲ್ಲರೂ ಹುಟ್ಟಿ ಬಂದಿದ್ದೇವ. ಎಲ್ಲರೂ ಹುಟ್ಟಿ ಬಂದೀವಿ ಅಂದ್ರೆ ಒಂದಿಲ್ಲ ಒಂದು ದಿವಸ ನಾವು ನೀವು ಎಲ್ಲರೂ ಅಗಲಿ ಹೋಗುದದ. ಹೌದು, ಕೂಡುದು ಆಕಸ್ಮಿಕ. ಕೂಡುದು ನಾವು ನೀವು ಎಲ್ಲರೂ ಕೂಡುದು ಹೆಂಗ್ ಕೂಡಿದೆವು? ನಾವು ನೀವು ಆಕಸ್ಮಿಕವಾಗಿ ಕೂಡಿದೆವು. ಹೌದು, ಅಗಲುದು ಮಾತ್ರ ಅನಿವಾರ್ಯ. ಹೌದು, ಅಗಲಾರದೆ ನಿಮ್ಗ ಬಿಟ್ಟೇ ಇಲ್ಲ. ಹೌದು, ಕೂಡುದು ಆಕಸ್ಮಿಕ ಕೂಡಿದೆವು. ಹೌದು, ಅಗಲುದು ಅನಿವಾರ್ಯ. ಅದು ಇದು ತಿಳಿಯಾಗಿರ್ಲಿ ನಿಮಗ. ಅಗಲೇಬೇಕು. ಅಗಲದ್ರೆ ಏನ್ ನಡೀತದೆ, ಇರ್ಲಿಕ್ಕ ನಡೆದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಎನ್ನ ಬಹಳ ಮಾತಾಡಲಾರ್ದೇನೆ ಯಥಾ ಪ್ರಕಾರ 2 ನುಡಿ ಚಾಲನ ಹಾಡಿ ನಮ್ಮ ಬಾಬಾರಿಗೆ ಪಾಳೆ ಕೊಡೋದದ. ಹೌದು, ಕ್ಯಾಲಿ ಯಾವದಪ್ಪ ಅಂತ ಕೇಳಿದ್ರೆ ಯಾವಾಗ್ರಪ್ಪ ಕ್ಯಾಲಿ? ಲಿಂಗ ಭೀರಣ ದೇವ್ರ ಇಲ್ಲಿ ಆಗಲುದೇ ಬತ್ ನೋಡು. ಮತ್ತ ಇಲ್ಲಿ ಆಗಲುದೇ ಮಾತಿಗೆ ಆಗಲುದದ. ಹೌದು, ಲಿಂಗ ಭೀರಣ ದೇವರ ತಾಯಿ ಸೂರಮ್ಮ ದೇವಿ, ತಂದೆ ಭರಮ ಭೂಪಾಲ. ತಂದೆ ಸೂರಮ್ಮ ದೇವಿ ತಾಯಿ ಗರ್ಭದೊಳಗ ಗುರು ಬೀರ ದೇವರ ಮೂಡ್ದ. ಬೀರ ದೇವರ ಸೂರಮ್ಮ ದೇವಿನ ಅಗಲದ. ಸೂರಮ್ಮ ದೇವಿನ ಅಗಲಿ ಆರ್ಯಾಣದಾಗ ಹೋಗಿ ಮಾಯವನ ಕೈಯಾಗ ಬೀರಪ್ಪ ಸಿಕ್ಕ. ಮಾಯವನ ಕೈಯಾಗ ಬೀರಪ್ಪ ಹೋಗಿ ಸಿಕ್ಕ ಕೂಡ್ದ. ಇದು ನಿಮ್ಮ ವಿಷಯ. ಮಾಯವನ ಕೈಯಾಗ ಬೀರಪ್ಪ ಹೋಗಿ ಕೂಡ್ದ. ಮುಂದೆ ಮಾಯವ ಏನ್ ಮಾಡಿದಳು? ಬೀರ ದೇವರು ಬೆಳೆದ ಪ್ರಾಯಕ್ಕಾಗಿ ನಿತ್ತ. ಅವಾಗ ಮಾಯಕ್ಕೆ ತಿಳ್ಕೊಂಡ್ಲ, ನಮ್ಮ ತಮ್ಮಗ ಲಗ್ನ ಮಾಡ್ಬೇಕಂತ ತಿಳ್ಕೊಂಡ ಎರಳಿಗುಂತಿ ರಾಯಣಗೌಡನ ಮನೆಗೆ ಹೋಗಿ ಸುಮಿತ್ರಾಬಾಯಿಯನ್ನು ಹೆಣ್ಣು ಗಟ್ಟಿ ಮಾಡಿ ಬಂದಳು. ಹೌದು, ಅವಾಗ ಬೀರ ದೇವ್ರ ತಾನ ಏನಂದ? ಆ ಹೆಣ್ಣು ನಾ ಲಗ್ನ ಆಗುದಿಲ್ಲ ಅಂದವು. ಹೆಣ್ಣು ಲಗ್ನ ಆ ಹೆಣ್ಣು ನಾ ಲಗ್ನ ಆಗುದಿಲ್ಲ. ಹೌದು,
ಕಡವಿ ನಾರಾಯಣಗೌಡನ ಮಗಳಾಗಿರ್ತಕ್ಕಂಥ ಕನ್ಯಾಕುಮಾರಿನ ಲಗ್ನ ಆಗ್ತೀನಿ ಅಂತ ತಿಳ್ಕೊಂಡು ಮಾಯವನ ಹೊಳ್ಳಿ ಬೀರದೇವರ ಅಗಲಿ ಮಾಯವನ ಬೀರಪ್ಪ ಅಗಲಿ ಎಲ್ಲಿ ಹೋದ ಸೀಗಿ ಸಿಂಕಾಸುರನ ಹೊಡೆದ ಬಾಗಿ ಬಂಕಾಸುರನ ಹೊಡೆದ ಗಜನಿಂಬಿ ಗಜಾಸುರನ ಹೊಡೆದ ದೈತ ಕ್ವಾಣೇಶ್ವರನ ಮರ್ದನ ಮಾಡಿ ಓಡಾಗ್ಯಾರಿ ಗುಡ್ಡದೊಳಗ 12 ವರ್ಷ ಬೀರದೇವರು ಒಬ್ಬನೇ ತಪಸ್ಸೇರಿ ಕೂತಾನ ಪುಣ್ಯಾತ್ಮರ ಅಗಲೇನೋ ಇಲ್ಲವ ಗೋಡಾಗ್ಯಾರಿ ಗುಡ್ಡದೊಳಗೆ ಬೀರದೇವ್ರ ಜೋಡಿ ಯಾರಿದ್ರು ಯಾರ್ಯಾರು ಇಲ್ಲ ಯಾರ್ಯಾರು ಬೀರಪ್ಪನ ಜೋಡಿ ಇಲ್ಲ ಬೀರದೇವ್ರ 12 ವರ್ಷ ಗೋಡಾಗೇರಿ ಗುಡ್ಡದಾಗ ಒಬ್ಬನೇ ಕೂತು ಎಲ್ಲರನ್ನ ಅಗಲಿ ತಪಸ್ಸೇರಿ ಮಾಡಿದ ಜಗತ್ತಿನಾಗ ಬೀರದೇವ್ರ ಹೆಸರ ಉಳದದಂತಕ್ಕಂಥ ಮಾತನ್ನ ಹೇಳಿ ಇಲ್ಲ ಅಲ್ಲೇ ಶಿವರಾಮದೇವಿ ಕೂಡ ಭರಮದೇವ್ರು ಕೂಡ ಬೀರಪ್ಪ ಕೂತಿದ್ರೆ ಬೀರಪ್ಪನ ಹೆಸರಿಟ್ಟು ಜಗತ್ತಿನಾಗ ಬರ್ತಿದ್ದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಬಹಳ ಒಳ್ಳೆ ಕಲಾವಿದರು ಏನೋ ನಮ್ಮನ್ನ ಕರ್ಕೊಂಡ ಕಾರ್ಯಕ್ರಮ ಮಾಡ್ತಾರ ನಮ್ಮ ಸೊನ್ಯಾಳ ಹನುಮಂತಗೌಡ್ರ ಮೇಲೆ ಅಪಾರವಾಗಿರ್ತಕ್ಕಂಥದ್ದು ಅವ್ರದ್ದು ಪ್ರೇಮ ಏನೋ ಅವ್ರ ಅಗಲಿ ಹೋದ್ರು ಕೂಡ ಇದು ನಮ್ಮ ಮಗನೇ ಅದ ನಮ್ಮ ಗೌಡ್ರು ಬಿಟ್ಟು ಹೋಗ್ಯಾರಂದ್ರ ಇದನ್ನ ನಾವು ಬಿಡಬಾರ್ದು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡ ನಾ ಬಹಳ ತೊರಗ ಬಾಯಾಗ ನಿಮ್ಗೆ ಇದ್ದಿದ್ದು ಹೇಳ್ಬೇಕಂದ್ರ ನೀವು ಹಾಡ್ತೇನ್ರಿ ನಮ್ಮ ಅಪ್ಪ ಅವ್ರಂದ್ರ 16 ವರ್ಷದಿಂದ 32 ವಯಸ್ಸ ಆಗಲ್ತನ ಬಾಯಾಗ ಹಂಗ ಇರ್ತಾರ 32 ವಯಸ್ಸಾಗಿಂದ ಮತ್ತ ಸಂಸ್ಕೃತಿ ಪ್ರಕಾರ ಬದಲಾಗ್ತಾರಂತಕ್ಕಂಥ ಮಾತನ್ನ ಹೇಳ್ಯಾರ ನಾ ಈ ರೇವಣಸಿದ್ದ ಮುತ್ತಾರ ಗುಡಿ ಮುಂದೆ ನಿಂತು ಕರೆ ಹೇಳ್ಬೇಕಂದ್ರೆ ಸುಳ್ಳು ಹೇಳಂಗಿಲ್ಲ ನಾ ರೂಪಾಯಿದಾಗ 4ನೇ 8ನೇ ಇಲ್ಲಿನ 4ನೇ ನಾ ಶುದ್ಧ ಆಗಬೇಕಾದ್ರೆ 4ನೇ ನಾ ಈ ಲೆಕ್ಕಕ್ಕೆ ಬಂದು ಮಾತು ಹೇಳ್ಬೇಕಾದ್ರೆ ಇದು ಪರಮ ಪೂಜೆ ಮದಗೊಂಡ ಮಹಾರಾಜರ ಆಶೀರ್ವಾದ ಪುಣ್ಯಾತ್ಮರು ಇರ್ಲಿಕ್ಕಂದ್ರೆ ನನಗೆ ಹೆಂಗೆ ಮಾತಾಡಕ್ ಬರ್ತಿದ್ದಿಲ್ಲ ನಾ ಬಂದು ಬರೋಣ ಕಾಲ ಕೆದರಿ ಸಟ್ಟು ಹೊಡೆದೇ ಬಿಡವನ ಮಕ್ಕಳು ಬೇಕಾದವ್ರು ಇವ್ರು ದೊಡ್ಡವರದಾರ ಇವ್ರು ಸಣ್ಣವರದಾರ ಕಬರೇ ಇರ್ತಿದ್ದಿಲ್ಲ ಇದ್ದಿದ್ದು ಹೇಳ್ಬೇಕಂದ್ರೆ ಬಂದ ಕಾಲ ಕೆದರಿ ಸಟ್ಟು ಹೊಡೆದ ನಿಮ್ಮ ಕುಬಿ ಇದ್ದಿದ್ದು ಹಾಗೆ ಅಂದೇ ಬಿಡವನ ಹೀಗೇನೆ ಮಾಡ್ತಿದ್ದಿಲ್ಲ ಅದನ್ನ ಹೆಂಗ ಹಿಡ್ಕೊಂಡ ಯಾವ ಪ್ರಕಾರವಾಗಿ ಮಾರ್ಗದಿಂದ ನಡಿಬೇಕನ್ನೋದು ನನಗೆ ಸಾಕಷ್ಟು ವಿದ್ಯಾಬುದ್ಧಿ ಕಲಿಸಿದವ್ರು ನಮ್ಮ ಸೊನ್ಯಾಳ ಹನುಮಂತಗೌಡರು ಸಾಕಷ್ಟು ವಿದ್ಯೆ ಕಲಿಸ್ಯಾರ ಅವ್ರ ವಿದ್ಯಾಬುದ್ಧಿ ಕಲಿಸಿ ನನಗೆ ಈ ಧರಣಿ ಮ್ಯಾಲ ಹಿಂಗೆ ಹಾಡತ್ತೇಳಿ ಹೇಳಿದವರು